ಸಂಭವಾಮಿ ಯುಗೆಗೆ ನಿಮ್ಮ ಪಾತ್ರ ಕತೆ ಉಟ್ಕೊಂಡಂತಹ ರೀತಿ ಅದ್ರ ಬಗ್ಗೆ ಹೇಳಿ. ಕಣ್ ಕಾಣ್ದಿಲ್ಲೋ ತಾಯಿ ಇರ್ತಾರೆ, ಅವರಿಗೆ ಒಬ್ಬ ಮಗ ಇರ್ತಾನೆ. ಸೊ ಇವನು ಬೆಳೆದು ದೊಡ್ಡವನಾದ್ಮೇಲೆ ಏನಾದ್ರು ಮಾಡ್ಬೇಕು ಊರಿಗೆ ಅಂತ ಆದಾಗ ನಿಶಾ ಅವ್ರಿಗೆ ಇಲ್ಲೇನ್ ಕೆಲಸ? ಶೀಸ್ ಅ ವೆರಿ ಫೆಮಿನೈನ್ ಡೆಲಿಕೇಟ್ ವುಮೆನ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ. ಹೇಗೆ ಈ ಪಾತ್ರ ನಿಮಗೆ ಇಷ್ಟ ಆಯ್ತು? ಡೈರೆಕ್ಟರ್ ಹೇಳಿದ್ಮೇಲೆ ಏನ್ ಅನಿಸ್ತು ನಿಮಗೆ? ನನಗೆ ನನ್ನ ಕ್ಯಾರೆಕ್ಟರ್ ಒಬ್ಬ ಲಾಯರ್. ಯಾವತ್ತು ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ಬಂದರೆ ಆ ವ್ಯಕ್ತಿನ 24 ಗಂಟೆ ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಜೈ ಶೆಟ್ಟಿ ಮುಂದೆ ಏನೆಲ್ಲ ಮಾಡ್ತೀರಾ? ಆ ಹಳ್ಳಿಯಲ್ಲಿ ಇರುವಂತ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ಬೋದು. ಈ ಸಿನಿಮಾದ ಡೈಲಾಗ್ಸು ಎಲ್ಲ ಗ್ರಾಮೀಣ ಪ್ರದೇಶ ಅಂದ ತಕ್ಷಣ ಆ ಸ್ಲ್ಯಾಂಗ್ ಇರ್ತದೆ. ಸೊ ನಿಮಗೆ ಕಷ್ಟ ಅನಿಸ್ತಾ ಹೇಗೆ ಮಾಡ್ಲಿಕ್ಕೆ? Plus, I was doing my first dialogue with Pramod sir. In front of camera, you know, if you have such senior actors with you, they also help you with the energy around them. ಹೀರೋ ಪರವಾಗಿರ್ತೀರಾ? ಹಾಂ. ಸೊ ಹೀರೋಯಿನ್ ಪರವಾಗಿರ್ತೀರಾ? ಸೊ ಐಸೆ ನಾನು ಒಂದು ಕೇಸ್ ಗೆಲ್ಲೋವರೆಗೂ ನನ್ನ ಮನೆ ಬಾಗಿಲು ಓಪನ್ ಮಾಡಲ್ಲ. ಹಾಗೆ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತಾ ಹೇಗೆ ಅಂತ? Every character has its own weightage ಈ ಮೂವಿಲಿ. ಒಂದ್ ಸರ್ ಕಲ್ಕೊಂಡಿದೀನಿ, ಕ್ಯಾಮ್ರಾ ಮುಂದ್ಗಡೆ ನೀವು ಚೀಟ್ ಮಾಡಕ್ ಬರಲ್ಲ. ಪ್ರತಿಭಾ ಮೇಡಮ್ ಹೇಗೆ ನೀವು ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿ. ಡೌಟ್ ಕನ್ಫ್ಯೂಷನ್ ಇತ್ತಿಲ್ಲ, ಒಪ್ಕೊಂತಾರ ಇಲ್ವಾ, ಮಾಡ್ತಾರ ಇಲ್ವಾ ಅಂತ. ನಮಗೆ ಒಂದು 80% ಇಲ್ಲ, ಒಪ್ಕೊಳ್ಳಲ್ಲ ಅನ್ನೋದೇ ಇತ್ತು ತಲೆಯಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ವಿಜಯ್ ಭರಮಸಾಗರ. ಮಹಾಭಾರತದಲ್ಲಿ ಯುದ್ಧ ಎಲ್ಲ ಆದ್ಮೇಲೆ ಕೃಷ್ಣ ಒಂದು ಮಾತು ಹೇಳ್ತಾರೆ, ಅಧರ್ಮ ಎಲ್ಲಿ ಬರುತ್ತೋ ಅವಾಗ ನಾನು ಮತ್ತೆ ಬರ್ತೀನಿ ಅಂತ. ಸಂಭವಾಮಿ ಯುಗೆ ಯುಗೆ ನಿಮಗೆ ಅರ್ಥ ಆಗಿರಬೇಕು. ಸಂಭವಾಮಿ ಯುಗೆ ಯುಗೆ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಹೊಸ ಚಿತ್ರ. ಜೂನ್ 21ರಂದು ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಬಹುತೇಕ ಹೊಸಬ್ರೆ ಸೇರಿ ಮಾಡಿರತಕ್ಕಂಥ ಈ ಸಿನಿಮಾ ಈಗಾಗಲೇ ಹಾಡಿನ ಮೂಲಕ ಜೋರಾದ ಸೌಂಡ್ ಮಾಡಿದೆ. ಎಸ್, ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಾನೆ ಚಿತ್ರತಂಡ ನಮ್ಮ ಜೊತೆ ಕೂತಿದೆ. ಮೊದಲಿಗೆ ಚಿತ್ರದ ನಾಯಕ ಜೈ ಶೆಟ್ಟಿ ಅವರು ನಮ್ಮ ಜೊತೆ ಕೂತಿದ್ದಾರೆ. ನಮಸ್ಕಾರ ಜೈ ಶೆಟ್ಟಿ ಅವರೇ. ಹಾಗೆ ಬ್ಯೂಟಿಫುಲ್ ಹೀರೋಯಿನ್ ನಿಶಾ ರಜಪೂತ್ ಅವರು ಕೂಡ ಬಂದಿದ್ದಾರೆ. ವೆಲ್ಕಮ್. ಮತ್ತೆ ಮತ್ತೊಬ್ಬ ಚಿತ್ರದ ನಾಯಕ ಅಶೋಕ್, ನಿಮ್ಗೂ ವೆಲ್ಕಮ್ ಸರ್. ನಮಸ್ಕಾರ ಸರ್. ಹಾಗೆ ನೀವು ಬಜರಂಗಿ ಸಿನಿಮಾ ನೋಡಿದ್ರೆ ಅಲ್ಲಿ ಒಬ್ಬ ಖಡಕ್ ವಿಲನ್ ನೋಡಿರ್ತೀರಾ, ಅವರೇ ಬಜರಂಗಿ ಪ್ರಸನ್ನ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮದ ನೀವು? ಸೂಪರ್. ಓಕೆ, ಸಂಭವಾಮಿ ಯುಗೆಗೆ ಈಗಾಗಲೇ ಟೀಸರ್ ಮೂಲಕ ಮತ್ತೆ ಹಾಡಿನ ಮೂಲಕ ಒಂದಷ್ಟು ನಿರೀಕ್ಷೆನ ಹೆಚ್ಚಿಸಿದೆ. ಆ ನಿರೀಕ್ಷೆ ಹೆಚ್ಚೋದಕ್ಕೆ ಕಾರಣ ಸಿನಿಮಾದ ಕಂಟೆಂಟ್ ಮತ್ತು ಆ ಕ್ವಾಲಿಟಿ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮೊದಲಿಗೆ ನಾವು ನಾಯಕರಿಂದನೇ ಶುರು ಮಾಡೋಣ. ಜೈ ಶೆಟ್ಟಿ ಅವರೇ, ಸಂಭವಾಮಿ ಯುಗೆಗೆ ನಿಮ್ಮ ಪಾತ್ರ ಕತೆ ಉಟ್ಕೊಂಡಂತಹ ರೀತಿ ಅದ್ರ ಬಗ್ಗೆ ಹೇಳಿ. ಸರ್, ಇದು ಮೊದಲು ಕತೆ ಬಂದಾಗ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅವರು ಮುಂಚಿನ ಪರಿಚಯ ಎಲ್ಲ ಇತ್ತು. ಆಮೇಲೆ ಅವರು ನನ್ನ ಫ್ರೆಂಡ್ ಥ್ರೂ ಅವರು ನನಗೆ ಪರಿಚಯ ಆಗಿದ್ರು. ಅವ್ರು ನನ್ನ ಹತ್ರ ಬಂದು ಒಂದಷ್ಟು ಕತೆಗಳು ಹೇಳಿದಾಗ ಒಂದು ಡಿಫ್ರೆಂಟ್ ಆಗಿರೋ ಒಂದು ಎಲ್ಲ ಎಲಿಮೆಂಟ್ ಇರೋ ಒಂದು ಕತೆ ಬೇಕಿತ್ತು ನಮಗೆ. ಸೊ ಅವರು ಹೇಳಿದ 5-6 ಕತೆಗಳಲ್ಲಿ ಈ ಕತೆ ನನಗೆ ಚೆನ್ನಾಗಿ ಇಷ್ಟ ಆಗಿತ್ತು. ಸೊ ಆವಾಗ ಈ ಕತೆ ಇದನ್ನೇ ಮಾಡೋಣ ಅಂತ ನಾವಿಬ್ಬರು ರೆಡಿ ಆದ್ವಿ. ಅಲ್ಲಿಂದ ನಂತರ ನಮ್ಮ ರಾಜಲಕ್ಷ್ಮಿ ಬ್ಯಾನರ್ಗೆ ಬಂದು ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೇಳಿದ ತಕ್ಷಣ ಅವರು ಒಂದು 10 ಮಿನಿಟ್ಸಲ್ಲಿ ಒಪ್ಕೊಂಡ್ಬಿಟ್ರು. ಆ್ಯಕ್ಚುಲಿ ಅದು ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಶುರುವಾಗಿ ಇವತ್ತು ಇಲ್ಲಿ ತನಕ 1 ಇಯರ್ ಅವರು ಕೊಟ್ಟಿರೋ ಸಪೋರ್ಟ್ ಅದು ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ರಿಲೀಸ್ ತನಕ ಬಂದು ನಿಂತಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ತಾಯಿ ಕುರುಡಿ, ಕಣ್ ಕಾಣ್ದಿಲ್ಲೋ ತಾಯಿ ಇರ್ತಾರೆ, ಅವರಿಗೆ ಒಬ್ಬ ಮಗ ಇರ್ತಾನೆ. ಅವರು ಗಂಡ ಮೋಸ ಮಾಡಿ ಹೋಗಿರ್ತಾನೆ. ಸೊ ಎಲ್ಲಿ ಗಂಡ ಎಲ್ಲೋದ ಅಂತೇಳಿ ಹುಡ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ಬಂದಾಗ ಗೊತ್ತಾಗತ್ತೆ ನನ್ನ ಗಂಡ ಮೋಸ ಮಾಡಿ ಹೋಗಿದ್ದಾನೆ ಅಂತೇಳಿ. ಸೊ ಮುಂದೆ ಏನು ಮಾಡೋದಂತ ಗೊತ್ತಾಗಲ್ಲ. ಆವಾಗ ಆ ಊರು ಅವರಿಗೆ ಆಶ್ರಯ ಕೊಡುತ್ತೆ. ಸೊ ಇವನು ಬೆಳೆದು ದೊಡ್ಡವನಾದ್ಮೇಲೆ ಏನಾದರೂ ಮಾಡಬೇಕು ಊರಿಗೆ ಅಂತ ಆದಾಗ ನೆಕ್ಸ್ಟ್ ತಾಯಿ ಸಜೆಸ್ಟ್ ಮಾಡ್ತಾರೆ, ನೀನು ಪಂಚಾಯತಿ ಪ್ರೆಸಿಡೆಂಟ್ ಆಗು. ಸೊ ಇದರಿಂದ ಊರಿಗೆ ಒಳ್ಳೇದು ಮಾಡ್ಬೋದು, ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತೇಳಿ. ಸೊ ಅಲ್ಲಿಂದ ಆ ಪಂಚಾಯತಿ ಪ್ರೆಸಿಡೆಂಟ್ ಆದಮೇಲೆ ಏನು ಕತೆ ನಡೆಯುತ್ತೆ ಅನ್ನೋದು ಈ ಸಿನಿಮಾದ ಕತೆ. ಓಕೆ, ಸಂಪೂರ್ಣ ಇದೊಂದು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುತ್ತೆ. ಹೌದು. ಓಕೆ, ಹಳ್ಳಿಯಿಂದ ಸಿಟಿಗೆ ಏನಾದ್ರು ಬರ್ತೀರಾ ಮತ್ತೆ ಹಳ್ಳಿನಲ್ಲಿ ನಡೆಯುವಂಥದ್ದು? ಹಳ್ಳಿನಲ್ಲಿ ನಡೆಯುವಂಥದ್ದು ಸಂಪೂರ್ಣ ಕತೆ ಹಳ್ಳಿನಲ್ಲಿ. ಹೌದು. ನಾವೇನಕ್ಕೆ ಹಳ್ಳಿ ಬ್ಯಾಕ್ ಡ್ರಾಪ್ ಏನು ಚೂಸ್ ಮಾಡಿದ್ದೀವಿ ಅಂದರೆ, ಈಗ
ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಈ ಸಿಟಿ ಬ್ಯಾಕ್ ಡ್ರಾಪಲ್ಲೇ ಇರುತ್ತೆ, ಈ ಟ್ರಾಫಿಕ್ಕು, ರೋಡು, ಅದೇ ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರಾಗಿರುತ್ತೆ. ಸೊ ಇದೊಂದು ಹಳ್ಳಿ ಅಟ್ಮಾಸ್ಫಿಯರ್ ಅಂದರೆ ನೀವು ಈ ಸಿನಿಮಾ ನೋಡಿದ್ರೆ ಒಂದು ಹಳ್ಳಿಲಿ ಸುತ್ತಾಡ್ಕೊಂಡು ಬರೋ ಥರ ಫೀಲ್ ಆಗುತ್ತೆ. ಒಂದಷ್ಟು ಜನಕ್ಕೂ ಅನ್ನಿಸ್ಬೋದು ಎಷ್ಟೋ ಎಲ್ಲರೂ ಹಳ್ಳಿಯಿಂದನೇ ಸಿಟಿಗೆ ಬಂದಿರ್ತಾರೆ, ವಾಪಸ್ ತಮ್ಮ ಹಳ್ಳಿಗೆ ಹೋಗ್ಬೇಕಂತನೂ ಅನ್ಸ್ಬೋದು ಈ ಸಿನಿಮಾ ನೋಡಿದ್ಮೇಲೆ ಅಂತ ನನ್ನ ಫೀಲ್. ಸಿನಿಮಾ ಅಂದ್ರೆ ಹಂಗೆ ಅಲ್ಲ, ಹಿಂದೆ ಅಣ್ಣವ್ರ ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಸಾಕಷ್ಟು ಬದಲಾವಣೆಗಳು. ಸೊ ಸಿನಿಮಾ ಹಂಗೆ ಹಾಗೇನೆ ಬದಲಾವಣೆ ತೋರದೆ ಸಿನಿಮಾ. ಸೊ ಆ ಥರದ್ದೇನೋ ಬದಲಾವಣೆ ಆದ್ರೆ ನಿಮ್ಮ ಸಂಭವಮಿ ಯುಗಗೆ ಒಂದು ಆಗ್ಬೋದು. ಓಕೆ ಮೇಡಮ್, ನಿಶಾ ಅವ್ರಿಗೆ ಇಲ್ಲೇನು ಕೆಲಸ? ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಸ್ವಾತಿ ಅಂತ. ಓಕೆ. ಈ ಮೂವಿಯಲ್ಲಿ ನಾನು ಪ್ರಮೋದ್ ಶೆಟ್ಟಿ ಸರ್ ಸಿಸ್ಟರ್ ರೋಲ್ ಮಾಡಿದ್ದೀನಿ ಈ ಮೂವಿಯಲ್ಲಿ. ನಾವು ಸಿಟಿಯಿಂದ ಹಳ್ಳಿಯಲ್ಲಿ ಬಂದು ಸೆಟಲ್ ಆಗ್ತೀವಿ, ಯಾಕಂದರೆ ಅದು ನಮ್ಮ ಅಣ್ಣನ ಕನಸಿರುತ್ತೆ. ಸೊ ಅದು ಫೈನಲಿ ಪೂರೈಸೋಕ್ಕೆ ನಾವು ಇಲ್ಲಿ ಬರ್ತೀವಿ, ಸೆಟಲ್ ಆಗ್ತೀವಿ ಹಳ್ಳಿಯಲ್ಲಿ. ನನ್ನ ಕ್ಯಾರೆಕ್ಟರ್ ಅಂದರೆ ತುಂಬಾ ಪ್ರಾಪರ್, ಹೇಗೆ ನಾವು ಒಂದು ವುಮನ್ಗೆ ಡಿಸ್ಕ್ರೈಬ್ ಮಾಡ್ತೀವಲ್ವಾ ಆ ಥರ ಇದೆ. ಶಿ ಇಸ್ ಅ ವೆರಿ ಫೆಮಿನೈನ್ ಡೆಲಿಕೇಟ್ ವುಮೆನ್, ಬಟ್ ಅಟ್ ದ ಸೇಮ್ ಟೈಮ್ ಆ ಕ್ಯಾರೆಕ್ಟರಲ್ಲಿ ಹೇಗೆ ನಾನು ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿಗೆ ಏನಂದ್ರೆ ಆದರೆ ಹೇಗೆ ಯುನೋ ನಾವ್ ಡೇಸ್ ವುಮೆನ್ ಅವ್ರು ಸ್ಟ್ಯಾಂಡ್ ತಗೋತಾರೆ, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ. ಆ ಥರ ಈ ಮೂವಿಯಲ್ಲಿ ಚೇತನ್ ಸರ್ ಫುಲ್ ಕ್ಯಾರೆಕ್ಟರಿಗೆ ಪೋರ್ಟ್ರೇ ಮಾಡಿದ್ದಾರೆ. ತುಂಬಾನೇ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಕ್ಯಾರೆಕ್ಟರ್ಗೂ ವೇಟೇಜು ಇದೆ ಆಬ್ವಿಯಸ್ಲಿ. ಸ್ಪೇಸ್ ಜಾಸ್ತಿ ಸಿಕ್ಕಿದೆಯಾ? ಹಾ ಸರ್, ಡೆಫಿನೆಟ್ಲಿ. ಐ ಥಿಂಕ್ ಇಟ್ಸ್ ಜಸ್ಟ್ ನಾಟ್ ಮೈ ಕ್ಯಾರೆಕ್ಟರ್, ಬಟ್ ಎವ್ರಿಬಡಿ ವಿಲ್ ಅಗ್ರಿ. ಅವ್ರು ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದಾರಲ್ವಾ ಅವ್ರಿಗೆಲ್ಲರಿಗೆ ವೇಟೇಜ್ ಇದೆ. ಸೊ ಜಯಾಗಿ ಹೀರೋ ಇದ್ರೆ ಆಬ್ವಿಯಸ್ಲಿ ಅವ್ರಿಗೆ ವೇಟೇಜ್ ಇದ್ದೇ ಇರುತ್ತೆ. ನನಗೂ ಇದೆ, ಅಶೋಕ್ಗೂ ಇದೆ, ಪ್ರಸನ್ನ ಸರ್ಗೂ ಇದೆ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ವೇಟೇಜ್ ಈ ಮೂವಿಯಲ್ಲಿ. ಸೊ ನನ್ನ ಕ್ಯಾರೆಕ್ಟರ್ ಚೇತನ್ ಸರ್ ನನ್ ಡಿಸ್ಕ್ರೈಬ್ ಮಾಡಾದ್ಮೇಲೆ ನನಗಿತ್ತು, ಇಲ್ಲ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬಂದಾದ್ಮೇಲೆ ನಾನು ಈ ತರ ಕಾಣಿಸ್ಬೇಕು ಅಂತ ನನಗಿತ್ತು ಆ ಹಳ್ಳಿ ಹುಡುಗಿ. ಯಾಕಂದ್ರೆ ಮಾಡ್ಲಿಂಗ್ ಮಾಡಿ ಮಾಡಿ ತುಂಬಾ ಗ್ಲಾಮ್ ಪೋರ್ಷನ್ ಇತ್ತು ಆಲ್ರೆಡಿ ಲೈಫಲ್ಲಿ. ಆಕ್ಟಿಂಗ್ ಮಾಡ್ಬೇಕು, ಫಸ್ಟ್ ಟೈಮ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಬರ್ಬೇಕಂದ್ರೆ ಈ ತರ ಬರ್ಬೇಕಿತ್ತು ನಾನು. ಲಂಗ ದಾವಣಿ ಹಾಕೊಂಡು ಬಿಂದಿ ಹಚ್ಕೊಂಡು ಪಕ್ಕಾ ಹಳ್ಳಿ ಹುಡುಗಿ. ಬಿಕಾಸ್ ಐ ಮೇಕಪ್ ಮಾಡಿದ್ರು ಅಥವಾ ವಿತೌಟ್ ಮೇಕಪ್? ಇಲ್ಲ ಸರ್, ಆಬ್ವಿಯಸ್ಲಿ ಸ್ವಲ್ಪ ಮೇಕಪ್ ಇತ್ತು. ವೆರಿ ಮಿನಿಮಲ್ ಮೇಕಪ್ ಸರ್, ತುಂಬಾನೇ ಮಿನಿಮಲ್ ಮೇಕಪ್ ಫುಲ್ ಮೂವಿಯಲ್ಲಿ ಇಟ್ಕೊಂಡಿದ್ದೀನಿ. ಹೌದು ಸರ್, ಬಿಕಾಸ್ I come from a background where I've seen a lot of makeup in my entire life. ಹಾಗಾಗಿ ಸ್ವಲ್ಪ ಮೇಕಪ್ ಸೆನ್ಸ್ ಇದೆ ಸರ್, ನಾಲೆಜ್ ಇತ್ತು. ಸೊ ಹಾಗಾಗಿ ನನ್ಗೆ ಬಂದು ಬೆಳೆದಿದ್ದೀವಿ ಅಲ್ವಾ ಸರ್ ಬಿಗ್ ಸ್ಕ್ರೀನ್ ನೋಡಿ ನೋಡಿ ನಾವು. ಸೊ ಹಾಗಾಗಿ ನನ್ಗಿತ್ತು ನಾನು ಬಂದ್ರೆ ಅದು ಕನೆಕ್ಟ್ ಆಗ್ಬೇಕು ಆಡಿಯನ್ಸ್ಗೆ ಅಂತ. ತುಂಬಾ ಮೇಕಪ್ ಇದ್ರೆ ಐ ಥಿಂಕ್ ನ್ಯಾಚುರಲ್ ಆಗಿ ಕಾಣಿಸಲ್ಲ. ಅದು ನನ್ನ ಪರ್ಸ್ಪೆಕ್ಟಿವ್ ಸರ್, ಎಲ್ಲಾರ್ದು ಪರ್ಸ್ಪೆಕ್ಟಿವ್ ಆ ತರ ಇರಲ್ಲ ಐ ಥಿಂಕ್. ಆದ್ರೆ ನನ್ಗೆ ಆ ತರ ಇತ್ತು, ಮಾಡೆಲ್ ಕ್ಷೇತ್ರದಿಂದ ಬಂದಿರೋ. ಹೌದು ಸರ್. ಹಾಗಾಗಿ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತಾ ಹೇಗೆ ಅಂತ? ಹೌದು ಸರ್, ಡೆಫಿನೆಟ್ಲಿ ಇತ್ತು. ಯಾಕಂದ್ರೆ ನಾನು ಹುಟ್ಟಿರೋದು ಉತ್ತರ ಕರ್ನಾಟಕ ಅಲ್ಲಿ. ಸೊ ನನ್ನ ಆಕ್ಸೆಂಟ್ ತುಂಬಾ ಆತರ ಇತ್ತು. ಜವಾರಿ ಹುಡುಗಿ? ಹೌದು, ಪಕ್ಕಾ ಸರ್, ಪಕ್ಕಾ ಆತರ. ಏನ್ ಮಾಡ್ತಿದ್ದೀರಿ ಅದು ಇನ್ನೂ ಇದೆ ಸರ್, ಸ್ವಲ್ಪ ಆತರ ಇದೆ ಇನ್ನು ನನ್ ಕನ್ನಡ. ಯಾಕಂದ್ರೆ ಬೆಳ್ದಿರೋದೇ ಬಿಜಾಪುರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಆಕ್ಸೆಂಟ್ ಇತ್ತು. ಅಂದ್ರೆ ಚೇತನ್ ಸರ್ ತುಂಬಾ ವರ್ಕ್ ಮಾಡಿದ್ರು ನನ್ನ ಆಕ್ಸೆಂಟ್ ಮೇಲೆ. ವರ್ಕ್ಶಾಪ್ಸ್ ತುಂಬಾ ಮಾಡಿದ್ವಿ ನಾವು. ಮತ್ತೆ ಮಾಡ್ಲಿಂಗ್ ಅಲ್ಲಿ ನಿಮ್ಗೆ ಗಾರ್ಮೆಂಟ್ ಹಾಕೊಂಡ್ಮೇಲೆ ಫುಲ್ ಸ್ಟ್ರೇಟ್ ಫೇಸ್, ದರ್ಸ್ ನೋ ಎಕ್ಸ್ಪ್ರೆಷನ್. ಹಾಗೆ ನಿಮ್ಗೆ ಮತ್ತೆ ಅಲ್ಲಿ ಸೆಕೆಂಡ್ ಟೇಕ್ ಇರಲ್ಲ. ಇಲ್ಲಿ ಅದು ಅಡ್ವಾಂಟೇಜ್ ಇರುತ್ತೆ ನಮ್ಗೆ ಕ್ಯಾಮ್ರಾ ಮುಂದ್ಗಡೆ. ಹಾಗಾಗಿ ಇಲ್ಲಿ ಬಂದು ಎಕ್ಸ್ಪ್ರೆಷನ್ಸ್ ಏನಿರುತ್ತೆ, ಫೀಲಿಂಗ್ಸ್ ಹೇಗೆ ಎಮೋಟ್ ಮಾಡಬೇಕು. ಮತ್ತೆ ನಿಮ್ದು ಒಂದ್ ಸರ್ ಕಲ್ಕೊಂಡಿದೀನಿ, ಕ್ಯಾಮ್ರಾ ಮುಂದ್ಗಡೆ ನೀವು ಚೀಟ್ ಮಾಡಕ್ ಬರಲ್ಲ. ಹೌದು. ಒಂದು ಸ್ಯಾಡ್ ಎಮೋಷನ್ ಇದ್ರೆ ಅದು ನೀವು ಸ್ಯಾಡ್ ಎಮೋಷನ್ ಫೀಲ್ ಮಾಡ್ಕೋಬೇಕು ಅಂದ್ರೇನೆ ಅದು ಕ್ಯಾಮ್ರಾ ಮೇಲೆ ಚೀಟ್ ಮಾಡಕ್ ಬರಲ್ಲ ಸರ್. ಅದು ಏನು ಇದ್ರೆ ಜಸ್ಟಿಫೈ ಮಾಡಿದ್ರೆ ಅದು ಕ್ಯಾಮ್ರಾ ಮೇಲೆ ಕಾಣಿಸುತ್ತೆ ಸರ್, ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ಸೊ ಐ ಥಿಂಕ್ ದಟ್ ವಾಸ್ ಒನ್ ಲರ್ನಿಂಗ್ ದಟ್ ಐ ಟುಕ್ ಫ್ರಮ್ ದ ಮೂವಿ ಡೆಫಿನೆಟ್ಲಿ. Coming back to Swati, the character is very beautiful. Our pairing is looking very beautiful on screen. ಫಸ್ಟ್ ಸೀನ್ ನಾವು ಟೆಂಪಲ್ ಅಲ್ಲಿ ಶೂಟ್ ಮಾಡಿದ್ವಿ. ಇದೇ ನಾನು ಲಂಗಾದವನಿ ಅದ್ರ ಒಳಗೆ ಹಾಕೊಂಡಿದ್ದೀನಿ. ಸೊ ಹಾಗಾಗಿ ಐ ಥಿಂಕ್ ಪ್ಲಸ್ ಜಯ ವಾಸ್ ಆಲ್ಸೋ ವೇರಿಂಗ್ ಪಂಚೆ and he was looking very nice. The pairing is looking very beautiful. Ha sir. So the first scene that we have done on screen was that. It has come out very beautifully. ಸೊ ಹಾಗಾಗಿ ಆಬ್ವಿಯಸ್ಲಿ ನಾವು ಕೆಲಸ ಮಾಡಿರೋದು ನಮ್ಮ ಮೂವಿ ಸ್ಪೆಷಲ್ ಆಗೇ ಇರುತ್ತೆ ನಮ್ಗೆ. ಅಂದ್ರೆ ಜನಕ್ಕೆ ರೀಚ್ ಆಗುತ್ತೆ, ಟಚ್ ಆಗುತ್ತೆ ಅಂತ ಕಾನ್ಸೆಪ್ಟ್ ಇದೆ ಸರ್. ಓಕೆ.
ಈ ಸಿನಿಮಾಗಾಗಿ ಮತ್ತೊಬ್ಬ ಹೀರೋ ಬಂದಿದ್ದಾರೆ, ಅಶೋಕ್. ಅಶೋಕ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗೆ ಈ ಪಾತ್ರ ನಿಮಗೆ ಇಷ್ಟ ಆಯಿತು? ಡೈರೆಕ್ಟರ್ ಹೇಳಿದ್ಮೇಲೆ ಏನು ಅನಿಸ್ತು ನಿಮಗೆ? ನನ್ನ ಬ್ಯಾಕ್ಗ್ರೌಂಡ್ ಸರ್ ಬೇಸಿಕ್ಲಿ ಒಬ್ಬ ಆಲ್ ಇಂಡಿಯಾ ಪರ್ಮಿಟ್ ಐ ಶುಡ್ ಸೇ. ಏನಂದರೆ ಸೌತ್ಲ ಹುಟ್ಟುವಾಗಿನ తర్వాత ಐ ಸ್ಟಡೀಡ್ ಅಪ್ ಇನ್ ಬಾಂಬೆ. ಸೊ ಹಿಂದಿ, ಮರಾಠಿ, ಗುಜರಾತಿ, ತಮಿಳ್, ತೆಲುಗು, ಮಲಯಾಳಂ, ಏನಂದರೆ ಐ ಬಿನ್ ಡೂಯಿಂಗ್ ಫಿಲ್ಮ್ಸ್ ಈ ಲ್ಯಾಂಗ್ವೇಜಸ್లో. ಸೂಪರ್. ಕನ್ನಡದಲ್ಲಿ ಇದು ಫಸ್ಟ್ ಪರ್ಸ್ನಲಿ ನನಗೆ ಮೊಟ್ಟ ಮೊದಲ ಸಿನಿಮಾ. ಏನಂದ್ರೆ ಇದಕ್ಕೆ ಮುಂದೆ ಐ ಡಿಡ್ ಅ ಫಿಲ್ಮ್ ಕಾಲ್ಡ್ ಇಮೇಲ್, ರಾಗಿಣಿ ಜೊತೆ ಆಸ್ ಎ ಹೀರೋ. ಬಟ್ ಅದಿ ಅಗೇನ್ ಒಬ್ಬ ಮಲ್ಟಿಲಿಂಗ್ವಲ್, ತಮಿಳ್ ಇಂಕ ಕನ್ನಡದಲ್ಲಿ. ದಿಸ್ ಇಸ್ ಅ ಹಾರ್ಡ್ ಕೋರ್ ಪ್ಯೂರ್ ಡೀಪ್ ರೂಟೆಡ್ ಕನ್ನಡ ಫಿಲ್ಮ್. ನನ್ನ ಕ್ಯಾರೆಕ್ಟರ್ ಹೆಸರು ಕೃಷ್ಣ ಮೂವಿಲಿ. ಆ್ಯಂಡ್ ಸಂಭವಾಮಿ ಯುಗೆ ಯುಗೆ ಕೃಷ್ಣ ಆ್ಯಂಡ್ ಅರ್ಜುನ್ 2 pillars. ಕೃಷ್ಣಾರ್ಜುನ. ಕೃಷ್ಣಾರ್ಜುನ. ಆ್ಯಂಡ್ ಈ ಕೃಷ್ಣಾರ್ಜುನ ಸಂವಾದದಲ್ಲಿ ನನಗೆ ನನ್ನ ಕ್ಯಾರೆಕ್ಟರ್ ಒಬ್ಬ ಲಾಯರ್. ಓಕೆ. ಆ್ಯಂಡ್ ಲಾಯರ್కి ಸ್ಟ್ರಾಂಗೆಸ್ಟ್ ಪಾಯಿಂಟ್ ಮಾತು. ಬಟ್ ಕೃಷ್ಣకి ಮಾತು ತೊದಲದ್ರೆ. ಓಹೋ. ಕೃಷ್ಣ ಹ್ಯಾಸ್ ವಿ ಕಾಲ್ ಬಿಕ್ಲಾ ಕೃಷ್ಣ ಮೂವಿలో. ಸೊ ಅದು ಈ ಕ್ಯಾರೆಕ್ಟರ್ ಸ್ಕೆಚ್ಲು ಈ ಸ್ವಲ್ಪ ಪಾಯಿಂಟ್ ನನಗೆ ಇಂಟ್ರೆಸ್ಟ್. ಐ ಫೆಲ್ಟ್ ದಿಸ್ ಪ್ಲೇ ಅರೌಂಡ್ ದಿಸ್ ಚಾಲೆಂಜಿಂಗ್. ಫ್ರಾಂಕ್ಲಿ ಚಾಲೆಂಜಿಂಗ್ ಏನಂದರೆ ಒಬ್ಬ ಡೈಲಾಗ್ ಫ್ಲೂಯೆಂಟ್గా ಟು ಬೈ ಹಾರ್ಟ್ ಆ್ಯಂಡ್ ಸೇ ಇಸ್ ಈಸಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ಬಂದರೆ ಆ ವ್ಯಕ್ತಿನ 24 ಗಂಟೆ ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಲ್ವಾ? ಗೊತ್ತಿಲ್ವಾ ಸರ್ ನಿಮಗೆ? ಇದು ಈಸಿ. ಬಟ್ ಯಾವತ್ತೂ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿಕೊಂಡು ಬಂದರೆ ಆ ವ್ಯಕ್ತಿನ 24 ಗಂಟೆ ಒಳಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಸೊ ಇದೇ ಟು ಹ್ಯಾವ್ ಅ ಗ್ಯಾಪ್. ವಾಟ್ ಇಸ್ ಚಾಲೆಂಜಿಂಗ್ ವೇರ್ ಟು ಹ್ಯಾವ್ ದ ಬಿಕ್ಲಾ, ವೈ? ಏನಂದ್ರೆ ಬಿಕ್ಲಾಕ್ಕೆ ಕೂಡ ಒಬ್ಬ ರೀಸನಿಂಗ್ ಇದೆ. ಸೊ ಇಫ್ ಯು ಹ್ಯಾವ್ ದ ರೀಸನಿಂಗ್ ಸಬ್ ಕಾನ್ಷಿಯಸ್ಲಿ, ಅಪ್ ಪ್ರೆಸೆಂಟೇಷನ್ ವಿಲ್ ಬಿ ಈಸಿ. ಸೊ ಇದೀ ನನ್ನ ಬ್ಯಾಕ್ಗ್ರೌಂಡ್ ಬೇಸಿಕ್ಲಿ ಸ್ಟೇಜ್ ಡ್ರಾಮಾ, ಥಿಯೇಟರ್ ಆದಮೇಲೆ ಐ ಕೇಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾಸ್. ಸೂಪರ್. ಮುಂಬೈಲೋ ಐ ವಾಸ್ ಅನ್ ಅಸಿಸ್ಟೆಂಟ್ ಕೊರಿಯೋಗ್ರಫರ್ ಕೂಡ. ಸರೋಜ್ ಖಾನ್, ರಾಜು ಖಾನ್ ಮಾಸ್ಟರ್ ಕೂಡ ಅಸಿಸ್ಟೆಂಟ್ ಆಗಿ. ಸಲ್ಮಾನ್ ಖಾನ್ ದೇವ್ ಚೋರಿ ಚೋರಿ ಚುಕ್ಕೆ ಚುಕ್ಕೆ ವಿಲ್ ಸಿ ಮೀ ಇನ್ ದ ಫಸ್ಟ್ ಲೈನ್ ಡ್ಯಾನ್ಸಿಂಗ್ ಇನ್ ದ ಫಿಲ್ಮ್ ಅನ್ನೋದು. ಆಮೇಲೆ ಅಬೌಟ್ ಅರೌಂಡ್ 23 ಫಿಲ್ಮ್ಸ್ ಇನ್ ಜನರಲ್. ಮುರುಘ, ಕೋಳಿ ಕೂದಿ. ಇವತ್ತು ಕೂಡ ಜೂನ್లో ಮಾಯ ಪುಸ್ತಕಂ ಅಂತೆ ಒಬ್ಬ ತಮಿಳ್ ತೆಲುಗು ಬೈಲಿಂಗ್ವಲ್ ರಿಲೀಸ್ ಆಗುತ್ತೆ. ಸೊ ನನಗೆ ಐ ಫೆಲ್ಟ್ ಡೈರೆಕ್ಟರ್ ಸ್ಟೋರಿ ನರೇಟ್ ಮಾಡಿದರೆ ಆ ಟೈಮ್లో ಐ ಫೆಲ್ಟ್ ಅರ್ಜುನ್ ಆ್ಯಂಡ್ ಕೃಷ್ಣ ಒಬ್ಬ ತುಂಬ ಬ್ಯೂಟಿಫುಲ್ ಬ್ಯಾಲೆನ್ಸ್ ಇದೆ ಈ 2 ಕ್ಯಾರೆಕ್ಟರ್ಸ್. ಏನಂದರೆ ಒರಿಜಿನಲ್ ಮಹಾಭಾರತಲ್ಲೂ ಕೂಡ ಲಾರ್ಡ್ ಕೃಷ್ಣ ಯುದ್ಧ ಮಾಡಿಲ್ಲ. ಹಿ ವಾಸ್ ಓನ್ಲಿ ಕಂಡಕ್ಟಿಂಗ್ ಥಿಂಗ್ಸ್. ಸಾರಥಿ ಇದೆ. ಸೊ ಈವನ್ ಇನ್ ದ ಫಿಲ್ಮ್ ನನ್ನ ಕ್ಯಾರೆಕ್ಟರ್ ಒಬ್ಬ ಸ್ವಲ್ಪ ಅಂಡರ್ಡಾಗ್ ಇದೆ. ವೇರ್ ದ ಫೈಟ್, ಸಾಂಗ್, ದ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಎಲ್ಲ ಆಸ್ ಎ ಹೀರೋ, ಆಸ್ ಅ ಮಾಸ್ ಹೀರೋ, ಜೈ ಇಸ್ ಟೇಕಿಂಗ್ ಕೇರ್. ನನ್ನ ಕ್ಯಾರೆಕ್ಟರ್ಗೆ ದರ್ಸ್ ಇನ್ಫ್ಯಾಕ್ಟ್ ಮೂವಿ ಸ್ಕ್ರೀನ್ ಪ್ಲೇ ವೆನ್ ಇಟ್ಸ್ ಟ್ರಾವೆಲಿಂಗ್ ಸೆಕೆಂಡ್ ಹಾಫ್లో ಒಬ್ಬ ಕಲರ್ ಚೇಂಜ್ ಆಗುತ್ತೆ. ಫ್ರಮ್ ದ ಸೀಕ್ವೆನ್ಸಸ್ ಟು ಅ ಕೋರ್ಟ್ ರೂಮ್ ಡ್ರಾಮಾ. ಇಟ್ ಚೇಂಜಸ್. ಆ್ಯಂಡ್ ದಟ್ ಚೇಂಜ್, ದ ಟ್ರಾನ್ಸಿಷನ್ ತುಂಬ ಚೆನ್ನಾಗಿದೆ ಸರ್. ಕೋರ್ಟ್ ಡ್ರಾಮಾ ಜಾಸ್ತಿ ಇದೆಯಾ ಹೇಗೆ ಸಿನಿಮಾದಲ್ಲಿ? ನನ್ನ ಕ್ಯಾರೆಕ್ಟರ್ಗೆ ಪ್ರೈಮರ್ಲಿ ನನಗೆ ಯೂನಿಫಾರ್ಮ್ ಕೂಡ ಇಫ್ ಯು ಸಿ ಇನ್ ದ ಮೂವೀಸ್ ಥ್ರೂ ಔಟ್ ಆಸ್ ಅ ಲಾಯರ್. ನನಗೆ ತುಂಬ ಚಾಲೆಂಜಿಂಗ್ ಆದ ಪೋರ್ಷನ್ಸ್ ವಿತ್ ರಾಜೇಂದ್ರ ಕರಾನ್ ಸರ್. ಸೀನಿಯರ್ ಲಾಯರ್. ತುಂಬ ಸೀನಿಯರ್. ಆ್ಯಂಡ್ ನನಗೆ ದ ಪಾಸಿಟಿವ್ ಏನಂದರೆ ಹೀಸ್ ಫ್ರಮ್ ಅ ಥಿಯೇಟರ್ ಬ್ಯಾಕ್ಗ್ರೌಂಡ್. ಒಬ್ಬ ಗಿವ್ ಆ್ಯಂಡ್ ಟೇಕ್ ಆಫ್ ಎನರ್ಜಿ ತುಂಬ ಚೆನ್ನಾಗಿದೆ ಡ್ಯೂರಿಂಗ್ ದ ಸೀಕ್ವೆನ್ಸ್. ಆ್ಯಂಡ್ ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್. ಈ ಫಿಲ್ಮ್ ನಾನು ಸೆಲೆಕ್ಟ್ ಮಾಡಿಲ್ಲ, ಸಂಭವಾಮಿ ಯುಗೆ ಯುಗೆ ನನಗೆ ಸೆಲೆಕ್ಟ್ ಮಾಡಿದರೆ. ಸೊ ಐ ಶುಡ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಚೇತನ್ ಸರ್ಗೆ ಆ್ಯಂಡ್ ಟು ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್, ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್. ಆ್ಯಂಡ್ ಐ ಥಿಂಕ್ ಕನ್ನಡ ಒಬ್ಬ ತುಂಬ ಟ್ಯಾಲೆಂಟೆಡ್ ಡಿಸರ್ವಿಂಗ್ ಇಂಡಸ್ಟ್ರಿ ಇದೆ. ಆ್ಯಂಡ್ ಇವತ್ತು ಈ ಕಡೆ ಡಿಮಾರ್ಕೇಶನ್ಸ್ ಇಲ್ಲ. ಯು ವಾಟ್ ಲ್ಯಾಂಗ್ವೇಜ್ ಯು ಸ್ಪೀಕ್, ವಿಚ್ ಸ್ಟೇಟ್ ಯು ಆರ್ ಫ್ರಮ್ ಇಲ್ಲ. ನಿಮ್ಮ ಜೊತೆ ಇಫ್ ಯು ಹ್ಯಾವಿಂಗ್ ಟ್ಯಾಲೆಂಟ್, ನೀವು ಒಬ್ಬ ಟೀಮ್ ಪ್ಲೇಯರ್ ಇದೆ, then you have an opportunity. Cinema is universal. Definitely. And but that spirit should be throughout, Elizabeth. For example, including in movie, the opening song was done by a female dance choreographer. Okay. And she felt She is Geeta. Geeta master. Yeah. Geeta master. She said, ಒಬ್ಬ ಮಾಸ್ ಓಪನಿಂಗ್ ಸಾಂಗ್ ಇದೆ, ಒಬ್ಬ ಹುಡುಗಿ, ಒಬ್ಬ ಹೆಣ್ಮಕ್ಳಿಗೆ they never give. But it was nice. So the progressive thinking ಇದೆ ಈ ಟೀಮ್ ಜೊತೆ. Okay. So I felt really nice with the fact that
they have invited and accepted me. Ivattu I look up to the audience and andre 21st June ki movie release ಆಗುತ್ತೆ. So with their blessings I want to continue my journey. ಸಿನಿಮಾ ಅಂದ ತಕ್ಷಣ ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹೀರೋನು ಇರ್ತಾರೆ, ವಿಲನ್ ಇರ್ತಾರೆ. ಪ್ರಸನ್ನ ಅವರು ನೋಡಿದ ತಕ್ಷಣ ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಡ್ಬೋದು. ಯಾಕಂದ್ರೆ ಅವ್ರು ಬಂದಿದ್ದೇ ಹಾಗೆ. ಬಟ್ ಮೇಲ್ನೋಟಕ್ಕೆ ನಮ್ಮ ಪ್ರಸನ್ನ ಅವರು ಹೊರಗಡೆ ಎಲ್ಲಾರು ಮಾತಾಡ್ಸಿದ್ರೆ ತುಂಬಾ ಸಾಫ್ಟ್ ನೇಚರ್, ಹೌದು ತುಂಬಾ ಸ್ಮೂತ್. ಹೌದು ಸರ್. ನಾವು ಅವ್ರನ್ನ ಸಾಕಷ್ಟು ಸಾರಿ Jackfruit, sir, jackfruit. ಅದೇ ಕ್ಯಾಮ್ರಾ ಇಟ್ಬಿಟ್ರೆ ಅಬ್ಬರನೇ ಬೇರೆ. ಎಸ್ ಸರ್, ಪ್ರಸನ್ನ ಅವರ ಹೇಳಿ. ಸಂಭವಮಿ ಯುಗಗೆ ಡೈರೆಕ್ಟರ್ ಚೇತನ್ ಸರ್ ನನಗೆ ಸಾಧಾರಣ ಒಂದು 5-6 ವರ್ಷದ ಪರಿಚಯ. ಅವರು ಇದ್ದಂಥ ಅಷ್ಟು ಸಿನಿಮಾ ಅಸೋಸಿಯೇಟ್, ಕೆಲವು ಸಿನಿಮಾಗಳಲ್ಲಿ ನಾನು ಅಭಿನಯ ಮಾಡಿದ್ದೆ. ಅವಾಗಿಂದ ಅವರು ಹೇಳ್ತಾ ಇದ್ರು, ಫ್ಯೂಚರಲ್ಲಿ ಸಿನಿಮಾ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ, ಆಗ ನೀವು ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಫೈನಲಿ ಸಂಭವಮಿ ಯುಗಗೆ ಸಿನಿಮಾನ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲೊಂದು ಒಳ್ಳೆ ಪಾತ್ರ ಅಂತ ಹೇಳ್ಬೋದು. ನನ್ನ ಪಾತ್ರದ ಹೆಸರು ಬಂದು ಟೋನಿ ಅಂತೇಳಿ. ಅವನು ಹಳ್ಳಿಯಲ್ಲೇ ಇರೋದು. ನಮ್ಮ ಶೂಟಿಂಗ್ ಎಲ್ಲ ನಡೆದಿರೋದು 90% ಚನ್ನಪಟ್ಟಣದಲ್ಲೇ ಶೂಟಿಂಗ್ ಆಗಿರೋದು. ಆ ಹಳ್ಳಿಯಲ್ಲಿ ಇರುವಂಥ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಕ್ಯಾರೆಕ್ಟ್ರು. ನನ್ನ ಜೊತೆ ಪ್ರಮೋದ್ ಶೆಟ್ಟಿ ಸರು, ಬಾಲಸ್ ಅವರು, ವಿಕ್ಟರಿ ವಾಸು ಅವರು, ವೆಂಕಟೇಶ್ ಪ್ರಸಾದ್, ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಮೋರ್ ಓವರು ನಮ್ಮ ಹೀರೋ ಕೂಡ ನಮ್ಮ ಊರ್ ಕಡೆಯವರೇ, ನಮ್ಮ ಡೈರೆಕ್ಟರ್ ಸರ್ ಕೂಡ ಊರ್ ಕಡೆಯವರೇ, ಪ್ರೊಡ್ಯೂಸರ್ ಊರ್ ಕಡೆಯವರೇ. ಒಂದು ಕಂಫರ್ಟೇಬಲ್ ಝೋನ್ ಅಂತ. ಹೌದು. ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ. ಹೇಗೆ ಸರ್, ಈಗ ಯೂಶಲಿ ವಿಲನ್ ಪಾತ್ರ ಅಂದ ತಕ್ಷಣ ಬೇರೆ ತರ ಇರ್ತಾರೆ. ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಸ್ಟಾರ್ ಮುಂದೆ ನಿಂತ್ಕೊಂಡು ಹೊಡೆದಾಡಿರೋರು ನೀವು. ಜೈ ಶೆಟ್ಟಿ ಮುಂದೆ ಏನೆಲ್ಲ ಮಾಡ್ತೀರಾ ಅಂತ? ಸರ್ ಇಲ್ಲ, ನಾನು ಪರ್ಸನಲ್ ಆಗಿ ಹೇಳ್ಬೇಕು ಅಂತಿದ್ರೆ, ನಾನು ಎಲ್ಲ ಸಿನಿಮಾದು ಬಿಗ್ ಸ್ಟಾರ್ ಇರ್ಬೋದು, ಡೆಬ್ಯೂ ಸ್ಟಾರ್ ಇರ್ಬೋದು, ಡೈರೆಕ್ಟರ್ಸ್ ಡೆಬ್ಯೂ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು. ಬಟ್ ಐ ಟ್ರೀಟ್ ಲೈಕ್ ದಿಸ್ ಇಸ್ ಮೈ ಫಸ್ಟ್ ಫಿಲಮ್ ಅಂತಲೇ ನಾನು ಕ್ಯಾಮರಾ ಮುಂದೆ ಹೋಗೋದು. ಕಲಿಯುವುದು ತುಂಬಾ ಇರ್ತದೆ. ನಾನು ಶಿವಣ್ಣ ಅವ್ರ ಜೊತೆ 4-5 ಪಿಕ್ಚರ್ ಮಾಡಿದೆ. ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವರ ಕೊನೆ ಚಿತ್ರದಲ್ಲಿ ಆಕ್ಟ್ ಮಾಡೋಂಥ ಅವಕಾಶ ಸಿಕ್ತು. ಅದ್ರ ಪ್ರತಿಯೊಬ್ಬ ಹೀರೋಗಳ ಕೈಯಿಂದನೂ ಕಲಿಯುವಂಥದ್ದು ತುಂಬಾ ಇರ್ತದೆ. ಇನ್ನು ಕಲಿತಿದ್ದೀನಿ ಅಂತ ಹೇಳ್ಬೋದು. ಸ್ಟಿಲ್ ಐ ಆಮ್ ಅ ಲರ್ನರ್ ಅಂತ ಹೇಳ್ಬೋದು. ಮಾಡಿರೋದು ಜಸ್ಟ್ 1% ಅಂತ ಇರ್ಬೋದು. ಮಾಡ್ಬೇಕಾಗಿರೋದು 99% ಇದೆ ಇಂಡಸ್ಟ್ರಿಯಲ್ಲಿ. ಇಲ್ಲಿ ಆಸ್ ಎ ಟೋನಿ ಆಗಿ ಹಳ್ಳಿನಲ್ಲಿ ಏನ್ ಕೆಲಸ ಅಂತ ಟೋನಿಗೆ? ಅವನೊಂದು ಅದೇ, ನೀವು ಅವ್ನು ಏನ್ ಮಾಡ್ತಾರೆ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಮೇಲ್ನೋಟ ಕೇಳಿದ್ರೆ ಟೋನಿ ಒಬ್ಬ ಡೈರೆಕ್ಟರ್ ಇಲ್ಲ ಹೇಳ್ಬೋದು. ಅಲ್ಲ, ಮೇಲ್ನೋಟ ಕೇಳಿದ್ರೆ ಟೋನಿ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಪರ್ಸನ್. ಅಲ್ಲಿ ರೈತರಿಗೆ ಹಿಂಸೆ ಕೊಡ್ತಾನ, ಹೀರೋಗೆ ಹಿಂಸೆ ಕೊಡ್ತಾನ, ಹೀರೋಯಿನ್ಗೆ ಹಿಂಸೆ ಕೊಡ್ತಾನ? ಅದ್ ನೀವು ಜೂನ್ 21 ನೋಡ್ಬೇಕು. ಇಲ್ಲ ಸರ್, ಟೀಸರ್ ಅಲ್ಲಿ ಫಸ್ಟ್ ಗೆ ಬರ್ತಾರೆ. ಅದ್ರಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕ್ಯಾರೆಕ್ಟರ್ ಅಂತ. ಅಂದ್ರೆ ಯೂಶಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಒಬ್ಬ ಪರ್ಸನ್ ಈ ಕಾಣ್ತಾರೆ ಅಂದ್ರೆ ಅವ್ರಿಗೆ ಫಿಕ್ಸ್ ಮಾಡ್ಬಿಡ್ತಾರೆ. ಬ್ರೇಕ್ ಮಾಡುವ ಕ್ಯಾರೆಕ್ಟರ್. ಮತ್ತೆ ಡೈರೆಕ್ಟರ್ ಕಥೆ ಬರೀಬೇಕಾದ್ರೆ ತಲೆಯಲ್ಲಿ ಇವರೇ ಅಂತಾನೆ ಇಟ್ಕೊಂಡೆ ಬರ್ದಿರ್ತಾರೆ. ಟೋನಿ ಅಂದ್ರೆ ಫಸ್ಟ್ ಯೋಚನೆ ಮಾಡಿರ್ತಾರೆ ಸರ್ ಬಗ್ಗೆನೆ. ಕರೆಕ್ಟ್. ಇಲ್ಲ ಸರ್, ನಂಗೆ ಅದರಲ್ಲಿ ಹೇಳ್ಬೇಕಂದ್ರೆ ನಂಗೆ ಇಂಡಸ್ಟ್ರಿಗೆ ಪ್ರೆಸೆಂಟ್ 9 years ಆಯ್ತು. ಒಳ್ಳೊಳ್ಳೆ ಪಾತ್ರಗಳಂದ್ರೆ ಒಂದಕ್ಕೊಂದು ವಿಭಿನ್ನವಾದ ಪಾತ್ರಗಳೇ ಮಾಡ್ಕೊಂಡು ಬಂದಿದ್ದೆ. ನಾನು ಹನುಮಾನ್ ಅಂತೇಳಿ ಮಾಡಿದ್ದೆ, ಉದಯ್ ಟಿವಿಯಲ್ಲಿ ಬಂದಿದ್ದು. ಅದರಲ್ಲಿ ಸಣ್ಣ ಆಂಜನೇಯನ ತಂದೆ ಪಾತ್ರ ನಾನೇ ಮಾಡಿದ್ದು. ಅದು ಮುಂಬೈಲಿ ಶೂಟಿಂಗ್ ಇತ್ತು, ಕಾಂಟಿಲೋ ಪ್ರೊಡಕ್ಷನ್ಸ್ ಅಂತೇಳಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ಉಗೆ ಮಹದೇಶ್ವರ ಅಂತ ಜೀ ಕನ್ನಡದಲ್ಲಿ ಬರ್ತಾ ಇತ್ತು. ಅದರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಒಂದು ಹಳ್ಳಿಯ ಹುಡುಗ, ಅದು ವಿಲನ್ ಅಂತಲ್ಲ, ಇಟ್ಸ್ ಲೈಕ್ ಹೀರೋ, ಸ್ಟ್ರಾಂಗ್ ಕ್ಯಾರೆಕ್ಟರ್. ಅದಾದ್ಮೇಲೆ ಬಜರಂಗಿ 2 ಅಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರು. ಅದು ಇಟ್ಸ್ 8 years ಕ್ಯಾರೆಕ್ಟರ್. ಜಾಗ್ರವ ಅಂತೇಳಿ ಒಂದು ಪಾತ್ರ ಏನಿತ್ತಲ್ಲ ಅದು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್, ಅದ್ರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಹಾಗೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿರೋ ಪಾತ್ರಗಳು ಸಿಗ್ತಾ ಇದೆ. ಇನ್ನು ನೋಡ್ಬೇಕು ಫ್ಯೂಚರ್ ಹೇಗೆ. ಸಂಭವಮಿ ಯುಗ ನಂತರ ಏನಾದ್ರು ಬದಲಾವಣೆ ಆಗುತ್ತಾ ಪಾತ್ರ ಅಂತ? ಮತ್ತೆ ಅದೇ ಕಂಟಿನ್ಯೂ ಆಗುತ್ತಾ? ಇಲ್ಲ ಸರ್, ಪ್ರತಿಯೊಬ್ಬ ಆರ್ಟಿಸ್ಟ್ಗಳದ್ದು ಅದೇ ಒಂದು ಕನ್ಸಿರ್ತೆ ನೋಡಿ, ಒಂದಕ್ಕೊಂದು ವಿಭಿನ್ನವಾದ ಪಾತ್ರಗಳು ಮಾಡ್ತಾ ಇರಬೇಕು ಅಂದ್ರೆ. ನಮ್ಮ ಚಿತ್ರದಲ್ಲಿ ಚಿತ್ರ ಶೀರ್ಷಿಕೆ ತರಾನೇ ಸಂಭವಮಿ ಯುಗ ಅಂತ ಏನು ಕೃಷ್ಣ ಮಹಾಭಾರತದಲ್ಲಿ ಹೇಳಿದ್ದಾರೆ ಅರ್ಜುನನಿಗೆ, ಅದೇ ತರ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ಹೊಸ ಲೈಫ್ ಸಿಕ್ಲಿ ಅಂತ ಎಲ್ಲರದ್ದು ಒಂದು ಆಸೆ. ಜೈ ಅವರೇ, ಯೂಶಲಿ ಸಿನಿಮಾದಲ್ಲಿ ಅಷ್ಟೇ ಅಲ್ಲ,
ಗ್ರಾಮೀಣ ಪ್ರದೇಶದಲ್ಲಿ ಒಂದಿಷ್ಟು ಜನ ಯುವಕರು ಇರ್ತಾರೆ, ಹೌದು. ಯೂತ್ಸ್. ಅವರೆಲ್ಲ ಸೇರಿ ಏನ್ ಮಾಡೋದು ಅಂದ್ರೆ ಊರು ಉದ್ಧಾರ ಮಾಡ್ಬೇಕು, ಊರ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ತರದ ಕಾನ್ಸೆಪ್ಟ್. ಬಟ್ ಈಗಿನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಆ ಕಾನ್ಸೆಪ್ಟೇ ಇಲ್ಲ. ಆಯ್ತಾ, ಅವರೇ ಉದ್ಧಾರ ಆಗೋದ್ ಕಷ್ಟ, ಇನ್ನು ಊರ ಉದ್ಧಾರ ಹೇಗ್ ಮಾಡ್ತಾರೆ? ಸೊ ಇಲ್ಲಿ ಜೈಗೆ ತನ್ನ ತಾಯಿ ಕುರುಡಿ Yes. ಕಾಣಿಸಲ್ಲ, ಅವರು ಮಗ ಊರ್ ಬಿಟ್ಟು ಹೋಗ್ಬೇಕು ಅನ್ನೋ ಆಸೆ ಇರಲ್ಲ, ಇಲ್ಲೇ ಇದ್ದು ಇಲ್ಲೇ ದುಡಿಮೆ ಮಾಡ್ಬೇಕು ಅನ್ನೋದು ಇರುತ್ತೆ. ಆ ಬಾಂಡಿಂಗ್ ಹೆಂಗಿತ್ತು ತಾಯಿ ಮತ್ತು ಮಗನ ಬಾಂಡಿಂಗ್? ಅಂದ್ರೆ ಇಲ್ಲಿ ತಾಯಿ ಕ್ಯಾರೆಕ್ಟರ್ ಮೇನ್ ಪಿಲ್ಲರ್ ಬಂದು ಈ ಸಿನಿಮಾಗೆ ತಾಯಿ ಕ್ಯಾರೆಕ್ಟರ್, ಅಲ್ಲಿಂದಾನೇ ಈ ಕತೆ ಹುಟ್ಕೊಳ್ಳೋದು. ಸೊ ಅದರಲ್ಲೂ ಈ ಪಾತ್ರ ಮಾಡಿರೋದು ಸುಧಾರಣಿ ಮೇಡಮ್. ಓಕೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ತುಂಬ ಲಕ್ಕಿ ನಾವು ಆ್ಯಕ್ಚುಲಿ. ಹೌದು. ಮತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ತಾಯಿ ಅನ್ನೋ ಫೀಲ್ ಇದೆಯಲ್ಲ, ಅದು ನೈಜವಾಗಿತ್ತು. ಅದು ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇದೆ ಅನ್ನೋ ಫೀಲ್ ಸಿಗ್ತಾ ಇರಲಿಲ್ಲ. ಸೊ ನೀವು ಸ್ಕ್ರೀನಲ್ಲೂ ನೋಡ್ಬೋದು, ಆ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಅಲ್ಲಿಂದ ತಾಯಿ ಹೇಳ್ದಂಗೆ ನೀನು ಊರಿಗೆ ಏನಾದರೂ ಮಾಡು ಅಂತ ಹೇಳಿದಾಗ, ಸೊ ನೆಕ್ಸ್ಟು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಅಲ್ಲಿ ಅವನ ಮುಂದೆ ಆ ಹಳ್ಳಿನ ಒಂದು ಮಾದರಿ ಹಳ್ಳಿಯಾಗಿ ಮಾಡಿಬಿಡ್ತಾನೆ, ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡ್ತಾನೆ. ಸೊ ಅಲ್ಲಿ ಇರೋ ಹುಡುಗರು ಇವಾಗ ಏನಾಗಿದೆ ಅಂದರೆ, ಯುವಕರು ಎಜುಕೇಷನ್ ಮುಗಿದ ತಕ್ಷಣ ಸೀದಾ ಸಿಟಿ ಬಂದ್ಬಿಡ್ತಾರೆ, ದುಡಿಯೋದಂದರೆ ಸಿಟಿ ಅಂತ ಆಗ್ಬಿಟ್ಟಿದೆ. ಬಟ್ ಹಳ್ಳಿಲೇ ಒಂದು ಜೀವನ ಇದೆ, ಅಲ್ಲೂ ಕೃಷಿನೂ ಮಾಡ್ಬೋದು, ಬೇರೆ ಬಿಸ್ನೆಸ್ಗಳು ಮಾಡ್ಬೋದು. ಸೊ ನಾವು ಹಳ್ಳಿಲೇ ಇದ್ದು ಏನೋ ಕೆಲಸ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೂ ನಾವು ಹತ್ತಿರ ಆಗಿರ್ತೀವಿ, ನಮ್ಮ ಹಳ್ಳಿಗೂ ನಾವು ಹತ್ತಿರ ಆಗಿರ್ತೀವಿ. ಇಲ್ಲಿಂದ ಹೋಗಿ ಬೇರೆ ಸಿಟಿಲಿ ಕೆಲಸ ಮಾಡ್ತಾ ಇದ್ರೆ ಬಾಂಡಿಂಗ್ ಇರಲ್ಲ, ಎಲ್ಲೋ ದೂರದಲ್ಲಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಸೊ ಇದೆಲ್ಲ ಈ ಸಿನಿಮಾ ನೋಡಿದ್ರೆ ಅದೇ ಒಂದಷ್ಟು ಜನ ಯುವಕರಿಗೆ ಅದೊಂದು ಮೋಟಿವ್ ಆಗುತ್ತೆ, ಸಿಟಿಗೆ ಹೋಗೋದು ಬೇಡ, ಹಳ್ಳಿಲಿ ಏನಾದ್ರು ಮಾಡ್ಬೋದು ಅನ್ನೋದೊಂದು ಥಾಟ್ ಅವ್ರಿಗೂ ಬರುತ್ತೆ. ನಿಜ. ಆಫ್ಟರ್ ಕೊರೋನಾ ನಂತರ ಎಲ್ಲರೂ ಇದು ಗ್ರಾಮೀಣ ಪ್ರದೇಶಕ್ಕೆ ಮತ್ತೆ ಹೋಗ್ತಾ ತುಂಬಾ ಚೇಂಜಸ್ ಅನಿಸ್ತು ಅಲ್ವಾ? ಯಾವತ್ತಿದ್ರೆ ಯಾರಿಗಾಗಲೇ ಹುಟ್ಟಿದವರು ಅದು ಕರಿತಾ ಇರುತ್ತೆ, ಫೀಲೇ ಬೇರೆ. ನೀವ್ ಹೇಳಿದ್ ಕರೆಕ್ಟ್. ಯೂತ್ಸ್ ಇವಾಗೆಲ್ಲ ಹೇಗಾಗಿದಾರೆ ಅಂತಂದ್ರೆ, ಎಜುಕೇಶನ್ ಮುಗಿದಷ್ಟ ಕಂಪ್ಲೀಟ್ ಎಜುಕೇಶನ್ ಕೂಡ ಸಿಟಿಗೆ ಬಂದ್ ಮಾಡ್ಬೇಕು, ಬಟ್ ಜಾಬ್ ಕೂಡ ಅಲ್ಲೇ ಮಾಡ್ಬೇಕು ಅನ್ನೋದು. ಬಹಳ ಜನ ಈ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ಹೋಗಿರೋ ಉದಾಹರಣೆಗಳಿದೆ. ಸೊ ಈ ಸಿನಿಮಾ ಮೂಲಕ ಮತ್ತೆ ಅವರು ವಾಪಸ್ ಬರೋಂತ ಆಗ್ಲಿ ಅಂದ್ರೆ ನೀವು ಮಾಡಿದ್ಕೊ ಒಂದು ಸಾರ್ಥಕ. ಎಸ್ ನಿಶಾ ಮೇಡಮ್, ಈ ಸಿನಿಮಾದ ಡೈಲಾಗ್ಸು ಎಲ್ಲ ಗ್ರಾಮೀಣ ಪ್ರದೇಶ ಅಂದ ತಕ್ಷಣ ಆ ಸ್ಲ್ಯಾಂಗ್ ಇರ್ತದೆ. ಸೊ ನಿಮಗೆ ಕಷ್ಟ ಅನಿಸ್ತಾ ಹೇಗೆ ಮಾಡ್ಲಿಕ್ಕೆ? ಹೌದು ಸರ್, ಡೆಫಿನೆಟ್ಲಿ ಕಷ್ಟ ಇತ್ತು, ಇಲ್ಲ ಅಂತ ಹೇಳಲ್ಲ, ಇತ್ತು. ಯಾಕಂದ್ರೆ ನನ್ನ ಫಸ್ಟ್ ಡೈಲಾಗೆ ಟಂಗ್ ಟ್ವಿಸ್ಟರ್ ವರ್ಡ್ಸ್ ಇತ್ತು ಅದ್ರೊಳಗೆ. ಪ್ಲಸ್ ಐ ವಾಸ್ ಡೂಯಿಂಗ್ ಮೈ ಫಸ್ಟ್ ಡೈಲಾಗ್ ವಿತ್ ಪ್ರಮೋದ್ ಸರ್. Like my first scene was only with him, and I was like already ಟಂಗ್ ಟ್ವಿಸ್ಟರ್ ಡೈಲಾಗ್ ನನ್ ಕೊಟ್ಬಿಟ್ಟಿದ್ದಾರೆ ಅಂತ. ಮತ್ತೆ ನಾವು ವರ್ಕ್ಶಾಪ್ ಮಾಡಿದ ತಕ್ಷಣನೂ ಅದೇ ಫಸ್ಟ್ ಡೈಲಾಗೆ ನನ್ ಕಟ್ಟಿದ್ರು. ಪ್ಲಸ್ ಐ ಥಿಂಕ್ ಲ್ಯಾಂಗ್ವೇಜ್ಗೆ ಅಷ್ಟು ಹೋಲ್ಡ್ ಇರಲಿಲ್ಲ, ಅದಕ್ಕೋಸ್ಕರನೇ ನನ್ಗೆ ಸ್ವಲ್ಪ ಡಿಫಿಕಲ್ಟಿ ಆಯಿತು. ಬಟ್ ಐ ವಾಸ್ ಪ್ರಿಪೇರ್ಡ್ ಇನ್ ದ ವರ್ಕ್ಶಾಪ್. ಅಂದರೆ ಒಬ್ವಿಯಸ್ಲಿ ನೀವು ಎಷ್ಟು ರಿಹರ್ಸಲ್ ಮಾಡಿದ್ರೆ ಏನು ಆದರೆ ಕ್ಯಾಮ್ರಾ ಮುಂದ್ಗಡೆದು ಬೇರೆದೇ ಇರುತ್ತೆ ಸರ್. ಹಾಗಾಗಿ ರಿಹರ್ಸಲ್ ಚೆನ್ನಾಗಿ ನಾವು ಡೈಲಾಗ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿದೆ. ನಾಟ್ ಬೈ ಹಾರ್ಟ್, ಬಟ್ ಐ ಅಂಡರ್ಸ್ಟುಡ್ ದ ಡೈಲಾಗ್, ವಟ್ ಸ್ವಾತೀಸ್ ಕ್ಯಾರೆಕ್ಟರ್ ವಾಂಟ್ ಟು ಕನ್ವೆ ಅಂತ. ಅದಾದಮೇಲೆ in front of camera, you know, if you have such senior actors with you, they also help you with the energy around them. As Ashok also said, no, in the courtroom drama that he did with Sir, for me also when I shared the screen with Sir, it was the comfort zone ittu. So ಹಾಗಾಗಿ ಅಷ್ಟು ಕಷ್ಟ ಆಗಲಿಲ್ಲ. ಅದಾದಮೇಲೆ ಜಯ ಜೊತೆ ತುಂಬ ಸೀನ್ಸ್ ಇದ್ದಾವೆ ನನ್ನ ಮೂವಿಯಲ್ಲಿ. ಮತ್ತು ಎಂಡಲ್ಲಿ ಐ ಥಿಂಕ್ ವಿ ಹ್ಯಾವ್ ಅ ಸೀನ್ ವಿತ್ ಅಶೋಕ್ ಆ್ಯಂಡ್ ಮಧುರಾ. ಹಾಗಾಗಿ ಇವರೆಲ್ಲರೂ ಅದು ಒಂದು ನಾವು ಹೊಸಬ್ರು ಅಂತ ಇಲ್ಲ ಸರ್, ಯಾರಿಗೂ ಇಲ್ಲ ಸರ್, ಅದು ಯಾರೂ ರಿಯಲೈಸ್ ಮಾಡಿಸಿಲ್ಲ ನಮಗೆ. ಬಿ ಇಟ್ ದಿ OPs or be the choreographer while they were teaching us the dancing, or for the matter of us also. ಬಿಫೋರ್ ದ ಕ್ಯಾಮ್ರಾ ದೇ ಯೂಸ್ ಟು ಸೇ ಆ್ಯಕ್ಚುಲಿ ವಿ ಹ್ಯಾಡ್ ಟೈಮ್ ಅಲ್ವಾ, ಅವಾಗೆ ನಾವು ಹೋಗಿ ಎಲ್ಲ ಡಿಸ್ಕಸ್ ಮಾಡೋದು, ಈ ಥರ ಮಾಡ್ಬೋದಾ, ಈ ಕೈ ಹಿಡಿಬೋದಾ, ಯಾಕಂದ್ರೆ ನಮಗೂ ಅದು ಫಸ್ಟ್ ಇತ್ತಲ್ವಾ, ನಾವು ಅದು ಕನೆಕ್ಷನ್ ಡೆವಲಪ್ ಮಾಡಿದ್ರೇ ಅದು ಸ್ಕ್ರೀನ್ ಮುಂದ್ಗಡೆ ಚೆನ್ನಾಗಿ ಅನಿಸುತ್ತೆ. ಸೊ ನಾವು ಅದು ಎಲ್ಲ ಡಿಸ್ಕಷನ್ ಮಾಡೋದು. ಮತ್ತೆ ಅಶೋಕ್ ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಸರ್ ಅಷ್ಟು ವರ್ಷದಿಂದ. ಸೊ ವೆನ್ ಹಿ ಯೂಸ್ ಟು ಕಮ್ ಇನ್, ಯು ನೋ, ಕರೆಕ್ಟ್ ಕಿ ಯು ಡೂ ದಿಸ್, ಯು ಡೂ ದ್ಯಾಟ್. ಪ್ಲಸ್ ಮಧುರ ಅವರು ನನ್ನ ಕನ್ನಡ ಸ್ಲ್ಯಾಂಗ್ ಚೇಂಜ್ ಆದರೆ, ನಿಶಾ
ಇದು ಚೇಂಜ್ Change ಆಗ್ತಾ ಆಗ್ತಾ ಇದೆ, ಇದೆ. ಇಲ್ಲಿ ಕರೆಕ್ಷನ್ ಮಾಡ್ಕೊ ಅಂತ ವರ್ಕ್ಶಾಪ್ ಅಲ್ಲಿ ಅವರು ತುಂಬಾ ಹೆಲ್ಪ್ ಸ್ಲ್ಯಾಂಗ್ ಮಾಡಿದ್ದಾರೆ. ಹೆಂಗೆ ಈ ಚನ್ನಪಟ್ಟಣ ಮಂಡ್ಯ ಸ್ಲ್ಯಾಂಗ್ ಇತ್ತ ಅಥವಾ ಬೆಂಗಳೂರು ಪ್ರಾಪರ್ ಬಿಜಾಪುರ್ ಸ್ಲ್ಯಾಂಗ್ ಸರ್. ಅಲ್ಲ ಅಲ್ಲ ಇವ್ರಿಗಲ್ಲ ಅಂದ್ರೆ ಸಿನಿಮಾದಲ್ಲಿ. ಬೆಂಗಳೂರು ಕನ್ನಡನೇ. ಸೊ ಇಟ್ ಟುಕ್ ಟೈಮ್ ಸರ್, ಯಾಕಂದ್ರೆ ಮನೆಯಲ್ಲೇನು ಆ ಥರನೇ ಮಾತಾಡಿ ನಮ್ಗೆ ರೂಢಿ ಆಗ್ಬಿಡುತ್ತಲ್ವಾ. ಸೊ ಹಾಗಾಗಿ ಇಟ್ ವಾಸ್ ಅ ಗುಡ್ ಜರ್ನಿ, ಸೊ ದಟ್ ಎವ್ರಿಬಡಿ ಹೆಲ್ಪ್ಡ್. ಏನೋ ನಮ್ ಡಾನ್ಸ್ ಶೂಟ್ ಆದ್ಮೇಲೆ ಐ ಸ್ಟಿಲ್ ರಿಮೆಂಬರ್ ಪ್ರಸನ್ನ ಸರ್ಸ್ ಇನ್ ಮೈ ಫಸ್ಟ್ ಕಾನ್ವರ್ಸೇಷನ್. ನನ್ ಡಾನ್ಸ್ ಶೂಟ್ ಆದ್ಮೇಲೆ ನನ್ ಲೆಗ್ ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಮ್ಗೆ ಇನ್ನೂ ಶೂಟ್ ಇತ್ತು, ಬಟ್ ಸರ್ ಬೀಂಗ್ ಸಚ್ ಅ ಸೀನಿಯರ್ ಪರ್ಸನ್, ಹಿ ಸ್ಟಿಲ್ ಕೇಮ್ ಅಂಡ್ ಹಿ ಟೋಲ್ಡ್ ಮೀ ನನ್ಗೂ ಕಾಲಿಗೆ ಈ ತರ ಆಗಿತ್ತು ಅಮ್ಮ, ಒಂದಿದ್ದಾರೆ ಡಾಕ್ಟರ್ ಅಲ್ಲಿ ಹೋಗ್ತೀರಾ ಅಂತ. ಅದು ಕಾನ್ವರ್ಸೇಷನ್ ಆಯ್ತು ಅಷ್ಟೇ, ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ಆಮೇಲೆ ಅದು ನೆನ್ಪಿಟ್ಕೋತಾರೆ ಅಂತ. ಅದಾದ್ಮೇಲೆ ಐ ಥಿಂಕ್ ಐ ವೆಂಟ್ ಬ್ಯಾಕ್ ಟು ಮುಂಬೈ, ಹಿ ಸ್ಟಿಲ್ ಮೆಸೇಜ್ ಮೀ, ಈಗ ನಿಮ್ ಕಾಲ್ ಹೇಗಿದೆ ಅಮ್ಮ, ನೀವು ತೋರಿಸಿದ್ದೀರಾ. ಹಿಮ್ ಬೀಂಗ್ ಸಚ್ ಅ ಸೀನಿಯರ್ ಪರ್ಸನ್ ಸರ್, ಬಟ್ ಹಿ ಸ್ಟಿಲ್ ಸೋ ಹಂಬಲ್. ಐ ಥಿಂಕ್ ಆಲ್ ದಿಸ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್ ನಾವು ಎಲ್ಲ ಕಲಿತಿದೀವಿ. ಸಿನಿಮಾ ಅಂದ್ರೆ ಹಾಗೆ, ಈಗ ನಾವು ಎಷ್ಟು ನೀಟಾಗಿ ಬಾಂಡಿಂಗ್ ಆಗುತ್ತೆ, ಅದೆಲ್ಲ ಆಗ್ತೀವಿ, ಔಟ್ಪುಟ್ ಅಷ್ಟು ಬ್ಯೂಟಿ ಆಗಿ ಬರುತ್ತೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅಶೋಕ್ ಸ್ಟಿ, ಸರ್, ನಿಮಗೆ ಡೈಲಾಗ್ಸ್ ಎಲ್ಲ ಕಷ್ಟ ಅನ್ಸ್ತಾ ಹೇಗೆ? ಕಷ್ಟ, ಬಟ್ ಇಷ್ಟ. ಸೊ ಐ ಫೀಲ್ ಒಬ್ಬ ಆಕ್ಟರ್ಗೆ ಅವ್ರ ಆರ್ಟ್ಗೆ ಲ್ಯಾಂಗ್ವೇಜ್ ಯಾವುದು ಬ್ಯಾರಿಯರ್ ಇಲ್ಲ ಸರ್, ಬಟ್ ರೆಸ್ಪಾನ್ಸಿಬಿಲಿಟಿ ಇದೆ ಟು ಲರ್ನ್. ಏನಂದ್ರೆ ಒಬ್ಬೊಬ್ಬರ ಲ್ಯಾಂಗ್ವೇಜ್ಗೆ ಒಬ್ಬ ಲಿರಿಕಲ್ ಚಾಮ್ ಇದೆ, ಒಬ್ಬ ವರ್ಡ್ಗೆ ಒಬ್ಬ ಸೆನ್ಸ್, ಒಬ್ಬ ಮೀನಿಂಗ್, ಒಬ್ಬ ಫೀಲಿಂಗ್, ಒಬ್ಬ ಕಾಗ್ನಿಟಿವ್ ಸೆನ್ಸ್ ಇದೆ. ಸೊ ಇಫ್ ವಿ accept it, we have to internalize it. So adike I think homework we are paid for that, we are actors for that. So kashta ide, but when you love your job, ಇಷ್ಟಪಡ್ತೆ, then ಕಷ್ಟ ಇಲ್ಲ. ಓಕೆ, ನೀವು ಕನ್ನಡ ಇಂಡಸ್ಟ್ರಿಗೆ ಬಂದ್ರಿ, ನೀವು ಸಾಕಷ್ಟು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ಮಾಡಿದ್ರಿ, ನಿಮ್ಗೆ ಇನ್ನೂ ಲಾಂಗ್ ವೇ ಟು ಗೋ, ಬಟ್ ಶೂರ್ ಸರ್ ಹೋಗಿ. ಆದ್ರೆ ನಿಮ್ಗೆ ಇಷ್ಟು ಮಾಡಿದ್ರಿ, ತಮಿಳು, ತೆಲುಗು ಎಲ್ಲ ಮಾಡ್ಕೊಂಡ್ರೆ, ನಿಮಗೆ ಬಿಟ್ವೀನ್ ಡಿಫ್ರೆನ್ಸ್ ಹೆಂಗಿದೆ ಕನ್ನಡ ಇಂಡಸ್ಟ್ರಿ, ಅದರ್ ಇಂಡಸ್ಟ್ರಿ? ನನಗೆ ನೇಚರ್ ಆಫ್ ವರ್ಕ್, ವರ್ಕ್ ಕಲ್ಚರ್ is nice. In fact, I think Hindi inka South compare when we do. Okay. South is super strong, sir. Technicians, discipline, ella reedilo, ಟೈಮಿಂಗ್ಸ್, Respect. everything. It's discipline. ಏನಂದ್ರೆ probably even budget constraints ಇದೆ. Producer ಕೂಡ ಒಬ್ಬ ಟೀಮ್ ಎಂಪಥೈಸ್ ಮಾಡಿದ್ರೆ ಏನಂದ್ರೆ, ಎಸ್ಪೆಷಲಿ ಆ್ಯಂಡ್ ವೈ ಐ ಲವ್ ಪರ್ಸನಲಿ ಕನ್ನಡ ಇಂಡಸ್ಟ್ರಿ ಅಂತ. ಏನಂದ್ರೆ ನನ್ ಕೂಡ ಇಂಡಸ್ಟ್ರಿಲೂ ಒಬ್ಬ ಔಟ್ಸೈಡರ್, ಓಕೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದು ಸಿನಿಮಾ ಇಂಡಸ್ಟ್ರಿಲಿ ಇಲ್ಲ, ಬಟ್ ಎನ್ಕರೇಜಿಂಗ್ ಅಮ್ಮ ಅಪ್ಪ ಇದೆ. ವೆನ್ ದೇ ಸೆಡ್ ಯು ವಾಂಟ್ ಟು ಪರ್ಸ್ಯೂ ಆಕ್ಟಿಂಗ್, ಯು ಡು. ಚಿನ್ನప్పుడు ಐ ಸ್ಟಾರ್ಟೆಡ್ ಲರ್ನಿಂಗ್ ಭರತನಾಟ್ಯಂ. I got the Nritya Mayur award from the government of Maharashtra. So classical dance ಇದೆ, stage drama, theatre ಇದೆ. తర్వాత even as an actor when I come in front of camera, so I started knocking doors, opportunity card. Okay. And I used to fall, dust myself, walk again. Andre it is not easy to get the opportunity, but when you get the opportunity, ಆಮೇಲೆ responsibility ಕೂಡ strong to also maintain that place. Why I love Kannada industry is just as I am an underdog of the 4 languages down south. Technically you see Tamil, Malayalam, Telugu, Kannada. They say Tamil ke inka Telugu ke market is wide. Yes. Malayalam industry is compared to, they have Dubai overseas market and all. For Kannada is a close knit industry. But in this close knit industry tumba talent is. Correct. And not just actors, writers, directors, visionaries, Technicians also. tumba ಚೆನ್ನಾಗಿದೆ sir. And that is the reason why Kantara, like a film which came as one small Tulu film, then became a Kannada film, then became a pan India film, adi obba magic. Okay. But when that marketing comes along, then people today in the world say, "Abhi KGF Kannada mein banaya, kya banaya picture?" Then they say, "Abhi Kantara, what a super film. What are the other industries doing?" At the same time, they make soulful films. You have the film Charlie 777. I watched it in Bangalore. Very tough to make a dog act, sir. CG VFX okay. But that journey, ಆಮೇಲೆ hard hitting films, soulful grounded films like Garuda Gamana Vishabhavana, ಇಲ್ಲಾಂದ್ರೆ Toby came, the crazy genius of Hostel Huduguru ಬೇಕಾಗಿದ್ದಾರೆ. I don't think
వేరే లాంగ్వేజ్లో వేరెవరు డైరెక్టర్ కెన్ రీమేక్ దట్ ఫిల్మ్ ఎవర్. సో ఇక్కడ ತುಂಬ ಟ್ಯಾಲೆಂಟ್ ಇದೆ. ಓಕೆ. ಸೊ ಐ ಫೀಲ್ ఇక్కడ ಥ್ರೂ ಔಟ್ ಆಸ್ ಅನ್ ಇಂಡಸ್ಟ್ರಿ, ಸಾರಿ ನನಗೆ ಕನ್ನಡ ಪೂರ್ತಿಗೆ ಗೊತ್ತಿಲ್ಲ, ಸೊ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಬಟ್ ವಾಟ್ ಐ ಫೀಲ್ ಇಸ್ ಆಸ್ ಪ್ರೊಡ್ಯೂಸರ್, ನಿರ್ಮಾತ, ನಿರ್ದೇಶಕ, ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಫಿಲ್ಮ್ ಮೇಕರ್ಸ್, ಅದೇ ರೆಸ್ಪಾನ್ಸಿಬಿಲಿಟಿ ಆಡಿಯನ್ಸ್ಗೆ ಕೂಡ ಇದೆ ಟು ಸಪೋರ್ಟ್ ಕನ್ನಡ ಫಿಲ್ಮ್ಸ್. ಥಿಯೇಟ್ರಿಗೆ ಬನ್ನಿ, ಮೂವೀಸ್ ನೋಡಿ, ಆಮೇಲೆ ನೆಕ್ಸ್ಟ್ OTT ಸೆಗ್ಮೆಂಟ್ಗೆ ಏನಂದರೆ ಲ್ಯಾಂಗ್ವೇಜ್ ಆರ್ಟ್ಗೆ ಬ್ಯಾರಿಯರ್ ಇಲ್ಲ, ಸೊ ಒಬ್ಬ ಇಂಡಸ್ಟ್ರಿಗೆ ಪ್ರೋಗ್ರೆಸ್ಗೆ ಕೂಡ ಬ್ಯಾರಿಯರ್ ಕೊಡೋದು. ಸೊ ಐ that's the reason I connect with Kannada, because I also started from down and Kannada is rising, so I'm following the industry. ಓಕೆ. ಇಲ್ಲಿ ಆಸ್ ಎ ಲಾಯರ್ ಆಗಿ ನೀವು ಆ್ಯಕ್ಟ್ ಮಾಡಿದ್ದೀರಿ, ಯಾವ ವಿಷಯಕ್ಕೆ ವಾದ ಮಾಡ್ತೀರಿ? Adi the kada will be out, sir. Story will be out. That's what he's trying, no? Another sir, ಹೀರೋ ಪರವಾಗಿರ್ತೀರಾ ha, ಸೊ ಹೀರೋಯಿನ್ ಪರವಾಗಿರ್ತೀರಾ? nane general sir. Krishna is generally loves everybody. Krishna is general. Problem ಇದೆ, ಅರ್ಜುನ ನನಗೆ ರೆಸ್ಪೆಕ್ಟ್ ಇಲ್ಲ ಸರ್ ಮೂವಿಗೆ. ಓಕೆ. ಒಬ್ಬ ರೆಸ್ಪೆಕ್ಟ್ ಇಲ್ಲ, ಒಳ್ಳೆ ಬಿಕ್ಲಾ ಲಾಯರ್, ಅವೇ ಫೇಲಿಯರ್ ಲಾಯರ್. ನನಗೆ ನನ್ನ ಲವ್ ಇಂಟ್ರೆಸ್ಟ್ ಮೂವಿలో ಅಂಜಲಿ ಮಧುರ, ಶಿ ಒನ್ ಮೋರ್ ಆಕ್ಟ್ರೆಸ್. ಓಕೆ. ಅನ್ಫಾರ್ಚುನೇಟ್ಲಿ ಶಿ ಇಸ್ ನಾಟ್ ಹಿಯರ್ ಟುಡೇ, ಬಟ್ అది अर्जुन की सिस्टर. ಓಕೆ. अर्जुन की सिस्टर अंजलि ನನ್ನ लव इंटरेस्ट. he confidently comes and tell me, अबे एक केस जीत के बताइए, ಒಂದು ಕೇಸ್ ಗೆಲ್ಲಿದ తర్వాత ನನಗೆ ಕೂಡ ಒಬ್ಬ ವೈರಾಗ್ಯ. ಸೊ ಐಸೆ ನಾನು ಒಂದು ಕೇಸ್ ಗೆಲ್ಲೋವರೆಗೂ ನನ್ನ ಮನೆ ಬಾಗಿಲು ಓಪನ್ ಮಾಡಲ್ಲ. बोल दिया अभी केस कैसे जीतू. तो स्क्रीन पे लो ओवर फ्लो ला इवेंचुअली कृष्णा एंड अर्जुन स्टैंड विद ईच अदर, बट जनरल सिविल पब्लिक प्रोसिक्यूटर क्रिमिनल लॉयर ना ಇದೆ. so any case if you have you can come. ಪ್ರಸನ್ನ ಅವರೇ, ಸಿನಿಮಾ ಮಾಡುವುದು ಎಷ್ಟು ದಿನ ನಿಮ್ದು ಶೂಟ್ ಆಯ್ತು? ನಮ್ದು ಓವರಾಲ್ 10-11 days. 10-11 days ಇತ್ತು. ಓಕೆ. ಅಂದ್ರೆ ನಿಮ್ದೊಂದು ಟೀಮ್ ಗ್ಯಾಂಗು ಇರುತ್ತಾ? ಪ್ರಮೋದ್ ಶೆಟ್ಟಿ ಅವರ ಕಾಂಬಿನೇಷನ್ ಇಲ್ಲ, ನಮ್ದೊಂದು ಟೀಮು ಫ್ರೆಂಡ್ಸ್, ನಾನು, ಬಾಲ ಸರ್, ವಿಕ್ಟರಿ ಬಾಸು ಅವರು, ಮತ್ತೆ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು. ನಿಮ್ದೊಂದು ಹೌದೌದು, ಎಲ್ಲ ಸೀನಿಯರ್ ಮೋಸ್ಟ್ ಆಕ್ಟರ್ಸ್. ಇವರು ಮೇಡಮ್ ಸೀನಿಯರ್ ಅಂತ, ನಾನು ಇನ್ನೂ ಜೂನಿಯರ್. ನನ್ಕಿಂತಲೂ ತುಂಬಾ ಸೂಪರ್ ಸೀನಿಯರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಆ ಫೈಟ್ ಸೀನ್ ಎಲ್ಲ ಹೇಗಿತ್ತು? ಯಾರು ಮಾಸ್ಟರ್ ಇತ್ತು? ಫೈಟ್ ಮಾಸ್ಟರ್ ಬಂದು ನರಸಿಂಹ ಮಾಸ್ಟರ್. ಸರ್ ಓವರಾಲ್ ಅದೇ ಹಳ್ಳಿ ಸೊಗಡಿನ ಒಂದು ಸಿನಿಮಾ ಅಂತ ಹೇಳ್ಬೋದು. ಬೆಂಗಳೂರು, ಚನ್ನಪಟ್ಟಣ, ಮೈಸೂರು ಇಂಥ ಕಡೆಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಜೈ ಅವರೇ, ಒಂದು ರೀಸೆಂಟ್ ಒಂದು ಹಾಡು ರಿಲೀಸ್ ಆಯ್ತು. ಹೌದು. ಡೋಲು ವಾದ್ಯ, ಡೊಳ್ಳು ವಾದ್ಯ, ತಮಟೆ ಡಂಗುರ. ಆ ಸಾಂಗ್ ಬಗ್ಗೆ ಹೇಳಿ. ಅದು ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ನೀವು ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ದೀರ, ಒಳ್ಳೆ ಸ್ಟೆಪ್ ಹಾಕಿದ್ದೀರ ನೀವು. ಹೇಳಿ, ಆ ಸಾಂಗ್ ಹೆಂಗೆ ರೆಡಿ ಆಯ್ತು? ಏನು ಅರಸು ಅಂತಾರೆ. ಹೌದು ಸರ್, ಮೇನ್ಲಿ ಲಿರಿಕ್ ಬರ್ದಿರೋದು ಅರಸು ಅಂತಾರೆ ಅವರು. ಏನಂದ್ರೆ ಅವ್ರ ಮಂಡ್ಯ ಫ್ಲೇವರ್ ಅಂದ್ರೆ ಅವರ ಹೆಸರು ಬರುತ್ತೆ. ಸೊ ಈ ಸಾಂಗ್ ಪ್ಲಾನ್ ಆಗಬೇಕಾದ್ರೆ ಇದನ್ನ ಇಂಟ್ರೊಡಕ್ಷನ್ ಸಾಂಗ್ ಹೇಗೆ ಸಿನಿಮಾದಲ್ಲಿ? ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ನಾನು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಗೆದ್ದಾಗ ಮಾಡೋ ಸೆಲೆಬ್ರೇಷನ್ ಅದು. ಸೊ ನಾವು ನಮ್ಮ ಗ್ಯಾಂಗ್ ಅವರೆಲ್ಲ ಸೇರಿಕೊಂಡು, ಊರು ಜನ ಎಲ್ಲ ಸೇರಿ ಮಾಡೋ ಸೆಲೆಬ್ರೇಷನ್ ಅದು. ಸೊ ಫಸ್ಟ್ ಈ ಸಾಂಗ್ ಪ್ಲಾನ್ ಆದಾಗ ಕೊರಿಯೋಗ್ರಫಿ ಯಾರು ಕೊಡೋದಂತ ಒಂದು ಚಾಲೆಂಜ್ ಇತ್ತು. ಆವಾಗ ಫೀಮೇಲ್ ಕೊರಿಯೋಗ್ರಾಫರ್ ಗೀತಾ ಮಾಸ್ಟ್ರಿಗೆ ಕೊಡಬೇಕು ಅಂತೇಳಿ ಆಮೇಲೆ ಅಂದರೆ ಅದಕ್ಕೂ ಮುಂಚೆ ಒಂದು ಪ್ಯಾಥೋ ಸಾಂಗ್ ಅವರು ಕೊರಿಯೋಗ್ರಫಿ ಮಾಡಿದರು. ಅವ್ರ ವರ್ಕ್ ನೋಡಿ, ಇಲ್ಲ ಇದನ್ನ ಇವರೇ ಮಾಡಬೇಕು, ಮೇಲ್ ಫೀಮೇಲ್ ಅಂತ ಭೇದ ಭಾವ ಇರಬಾರ್ದು, ವರ್ಕ್ ಚೆನ್ನಾಗಿದೆ, ಕೆಲಸ ಮಾಡ್ತಾರೆ, ಅವ್ರಿಗೆ ಕೊಡಬೇಕು. ಅದಾದಮೇಲೆ ಒಂದಷ್ಟು ರೆಫರೆನ್ಸ್ ಕಟ್ ಮಾಡೋದು ನೋಡಿದ್ಮೇಲೆ ಚೆನ್ನಾಗಿದೆ ಅಂದರೆ ಒಂದಷ್ಟು ಬೇರೆ ಬೇರೆ ಸಿನಿಮಾದ ಫುಟೇಜ್ಗಳು ತೊಗೊಂಡು ರೆಫರೆನ್ಸ್ ಹಿಂಗೆ ಬರುತ್ತೆ ಅಂತೇಳಿ ಒಂದು ಐಡಿಯಾ ಕೊಟ್ಟರು. ಓಕೆ, ಚೆನ್ನಾಗಿ ಬರುತ್ತೆ ಅಂತೇಳಿ ಐಡಿಯಾ ಸಿಕ್ತು. ಅದಾದಮೇಲೆ ಸಾಂಗ್ ಶೂಟ್ನ ಒಂದು 2 ದಿನದಲ್ಲಿ ಮಾಡಿ ಮುಗಿಸಿದ್ವಿ, 2 ಡೇಸಲ್ಲಿ. ಸೊ ಅಲ್ಲಿ ಏನಂದರೆ ಅಷ್ಟು ಟೈಮ್ ಕಡಿಮೆ ಇದ್ದಿದ್ದರಿಂದ ಅಲ್ಲಿ ಯಾರಿಗೂ 2 ನಿಮಿಷ ಕೂತ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ
ಓಡಾಡ್ಕೊಂಡು ಇಲ್ಲಿಂದ ಆ ಕಡೆ ಶಿಫ್ಟ್, ಅಲ್ಲಿಂದ ಈ ಕಡೆ ರೋಡ್ಗೆ, ಒಂದ್ಸಲ ಇಲ್ಲಿಗೆ ಗದ್ದೆ ಹತ್ರ ಹೋಗ್ತೀವಿ, ಒಂದ್ಸಲ ಮನೆಗೆ ಬರ್ತೀವಿ. ಹಿಂಗೆ ಎಷ್ಟು ದಿನ ಶೂಟ್ ಮಾಡಿದ್ರು? 2 ದಿನದಲ್ಲಿ ಮಾಡಿದ್ರು. 2 ದಿನದಲ್ಲಿ ಆಗಿರೋದು. ತುಂಬಾ ಕ್ರೌಡ್ ಇತ್ತು. ಹೌದು. ಮಾಸ್ಟರ್ ಚೆನ್ನಾಗಿದೆ ಆ ಸಾಂಗ್. ಹೌದು, ಮಾಸ್ಟರ್ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. Effort ಅದು ಸಿಂಗಲ್ ಕಾರ್ಡ್ ಗೀತಾ ಮಾಸ್ಟರ್, ಹೌದು. ಸಿಂಗಲ್ ಕಾರ್ಡ್. ಓಕೆ. ಅವರು ನಾವು ಈಗ 2 ದಿನದಲ್ಲಿ ಮುಗಿಸಿದೀವಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಏನಕ್ಕಂದ್ರೆ ಬರೋರೆಲ್ಲ ಈ ಸಾಂಗ್ ಇದೆ 2 ದಿನದಲ್ಲಿ ಮಾಡಿ, 1 ದಿನದಲ್ಲಿ ಮಾಡಿ ಕಷ್ಟ. ಸೊ ಅದಾದ್ಮೇಲೆ ಶೂಟ್ ಎಲ್ಲ ಮುಗೀತು. ಸೆಕೆಂಡ್ ಈವ್ನಿಂಗ್ ಸ್ಪಾಟ್ ಎಡಿಟಿಂಗ್ ಎಲ್ಲ ಆಗಿ ಬಂದಾದ್ಮೇಲೆ ನೋಡಿದ್ಮೇಲೆ ನಮಗೆ ಶಾಕ್ ಆಯ್ತು, ಇಷ್ಟು ಕಲರ್ಫುಲ್ ಆಗಿ ಬಂದಿದೆ, ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಅದು ಕಲರಿಂಗ್ ಡಿ ಆಗದೇನೆ ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ಕಲರ್ಫುಲ್ ಆಗಿದೆ ಆ ಸಾಂಗ್. ಹೌದು. ಅದ ನಂತರ ನಾವು ಸಾಂಗ್ನ ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಾನು ನೋಡಿದಾಗೆಲ್ಲ ಇದೇನು ತಮಿಳ್ ಮೂವಿ ಸಾಂಗ್ ಇದು ಅಂತೇಳಿ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗಿರೋರು ಇದ್ದಾರೆ. ಸೊ ಈ ಥರದ್ದು ಒಂದು ಸಾಂಗ್ ಕಾಣುತ್ತೆ ಅದರಲ್ಲಿ. ಕನ್ನಡದಲ್ಲಿ ಈ ಥರದೊಂದು ಸಾಂಗ್ ಬಂದಿಲ್ಲ. ಪುರಾಣ್ ಶೆಟ್ಟಿ ಅವರು ಮ್ಯೂಸಿಕ್ ಮಾಡಿದ್ರು. ಹೌದು. ಆಮೇಲೆ ಒಂದಷ್ಟು ದೊಡ್ಡ ಹೀರೋಗಳಿಗೂ ತೋರಿಸಿದ್ವಿ. ಅವರುಗಳು ಕೆಲವೊಬ್ರು ಹೇಳಿದ್ರು, ನಾನು ಹೆಸರು ತಗೊಳಕ್ಕಾಗಲ್ಲ ಏನ್ರಿ, ಹೊಸಬ್ರಿಗೆಲ್ಲ ಇಂತಿಂಥ ಸಾಂಗ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಇವರಿಗೆಲ್ಲ ಸಿಗಲ್ಲ ಅಂತೇಳಿ ಒಂದಷ್ಟು ಜನ ಹೇಳಿದ್ರು. ಆ ಥರ ಕಮೆಂಟ್ ನಾವು ಮಾಡ್ತಾ ಅದಾಗೆ ಆಗ್ತಾ ಆಗುತ್ತೆ. ನಾವೇನೋ ಅನ್ಕೊಂಡಿರ್ತೀವಿ ಇಷ್ಟು ಚೆನ್ನಾಗಿ ಬರ್ಬೇಕು ಅಂತ, ಅದಕ್ಕಿಂತ ಬೆಟರ್ ಇನ್ನ ಬೆಟರ್ ಬಂದ್ಬಿಡುತ್ತೆ. ಅದೇ ಆಲ್ ಡೆಸ್ಟಿನಿ ಅಲ್ವಾ? ಓಕೆ, ನಿಮ್ಗಿಬ್ಬರಿಗೂ ಡಿಬೇಟ್ ಏನಾರ ಇದೆಯಾ? ಮರ ಸುತ್ತ ಹಾ ಸರ್, ಇದೆ ಮರ ಇದೆ. ಸುತ್ತಿದ್ದೀರಾ? ಇಲ್ಲ ಆ ಥರ ಇಲ್ಲ. ಮತ್ತೆ ಯಾವ ಥರದ್ದು? ಒಂದು ಪ್ಯಾಥೋ ಸಾಂಗ್ ಇದೆ, ಅದು ಅಗೇನ್ ಗೀತಾ ಮಾಸ್ಟರೇ ಕೊರಿಯೋಗ್ರಾಫ್ ಪ್ಯಾಥೋ ಮಾಡಿದ್ದಾರೆ. ಸಾಂಗ್ ಅದಕ್ಕೂ ಎಲ್ಲಿ ಮುಂಚೆ duet song ಬಂದಿದೆ. duet song ಓ ಇಲ್ಲಿ. ಡ್ಯೂಯೆಟ್ ಸಾಂಗು ಇದೆ ಅಲ್ವಾ ಸರ್? ಆಕ್ಚುಲಿ ಅದು ಬಟ್ ಆಕ್ಚುಲಿ ಇದು ಪ್ಯಾಥೋ ಸಾಂಗ್ ನನ್ನ ಫೇವ್ರೆಟ್, ಅದಕ್ಕೆ ಅದು ನನ್ಗೆ ಯಾವಾಗೂ ಅದೇ ಇರುತ್ತೆ. ಐ ಕೀಪ್ ಟೆಲ್ಲಿಂಗ್ ಆಗತ್ತೆ ಸರ್, ಈಗ ರಿಲೀಸ್ ಆಗತ್ತೆ. ಒಂದಿಷ್ಟು ವೈರಲ್ ಆದ್ರೂ ಮಾಡುವ, ರಿಲೀಸ್ ಆಗುತ್ತೆ. ಹೌದು ಸರ್, ನೆನಪಿದೆ ಡೆಫಿನೆಟ್ಲಿ. ಎವ್ರಿ ಡೇ ನೋಡ್ತೀನಿ ಸರ್ ನಾನು ಅದು ಸಾಂಗ್, ಅಷ್ಟು ಅಬ್ಸೆಸ್ಡ್ ಇದ್ದೀನಿ ನಾನು ಅದು ಸಾಂಗ್ ಇಂದ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಪ್ಲಸ್ ವಿ ಹ್ಯಾವ್ ಕುಣಿಯೋದು ಸಾಂಗ್ ಇದೆ ಪ್ರಾಪರ್, ದ ಸಾಂಗ್ ವೆರ್ ಐ ಫಾಲ್ ಇನ್ ಲವ್ ವಿತ್ ಹಿಮ್, ಲೈಕ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಹಿಮ್. ದಟ್ ಈಸ್ ಆಲ್ಸೋ ವೆರಿ ನೈಸ್ ಸಾಂಗ್. ಫುಲ್ ಹಳ್ಳಿಯಲ್ಲಿ ಕಾನ್ಸೆಪ್ಟ್ ತಗೊಂಡದು ಸಾಂಗ್ ಶೂಟ್ ಮಾಡಿದೀವಿ ಸರ್. ತುಂಬಾ ಕಲರ್ಫುಲ್, ಅದೂ ಇದು ಇಂಟ್ರಡಕ್ಷನ್ ಸಾಂಗ್ ತರನೇ ತುಂಬಾ ಕಲರ್ಫುಲ್ ಇದೆ ಆ ಶೂಟ್. ಫುಲ್ ಯಾವ್ದು ಹಳ್ಳಿ ಇತ್ತು ಅದು ಜಯ್ ನಾವು ಶೂಟ್ ಮಾಡಿದ್ದು? ಅದು ಚನ್ನಪಟ್ಟಣ ನಿಯರ್ ನಿಯರೇ ಇತ್ತು. ಯಾವ್ದಂದ್ರೆ ತುಂಬಾನೇ ಸರ್, ಅದೂ ಹಳ್ಳಿ ತುಂಬಾ ಬ್ಯೂಟಿಫುಲ್ ಇತ್ತು. ಎಷ್ಟು ದಿನ ಮುಗಿಸಿದ್ರು? 2 days. ಓನ್ಲಿ 2 days ಸರ್. 2 days ಅಲ್ಲಿ ನಾವು ಫಿನಿಶ್ ಮಾಡಿದೀವಿ. ಅದಕ್ಕೆ ನನ್ನ ಲೆಗ್ ಸ್ವೆಲ್ಲಿಂಗ್ ಆಗಿತ್ತಲ್ವಾ? ಇಲ್ಲ ಅಂದ್ರೆ ಒಂದು ಬಜೆಟ್ ಅಂತ ಫಿಕ್ಸ್ ಆದಾಗ ಅದರಲ್ಲಿ ಮಾಡಬೇಕು. ಬಜೆಟ್ ಅಲ್ಲಿ ಕಾಣಲ್ಲ ನೋಡಿ. ಆ ಸಾಂಗ್ ನೋಡಿದಾಗ ನಿಮ್ದು ಡೊಳ್ಳು ವಾದ್ಯ ಕಮಿಟಿ ನೀವು ಎಷ್ಟು ದಿನ ಮಾಡಿದೀರ ಅಂತ ಬರಲ್ಲ, ಗೊತ್ತಾಗಲ್ಲ. ಹೌದು ಡೆಫಿನೆಟ್ಲಿ. ಎಸ್ ಎಸ್ ಸರ್. Even with this song, so the duet song, it's very beautiful. ನೀವು ನೋಡಿ ಗೊತ್ತಾಗುತ್ತೆ, ತುಂಬಾನೇ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಗೀತಾ ಮಾಸ್ಟರ್. ಮಾತಾಡ್ತಾ ಹೇಳಿದ್ರಿ ನಿಶಾ ಅವರೇ ಪ್ಯಾಥೋ ಸಾಂಗ್ ಅಂತ ಹೇಳಿ. ಪ್ಯಾಥೋ ಸಾಂಗ್ ಅಂದ ತಕ್ಷಣ ಎಲ್ಲ ನಮ್ಗೆ ಅನುಮಾನ, ಹೀರೋಗೂ ಹೀರೋಯಿನ್ಗೆ ಎಲ್ಲ ಇದಾಗ್ಬಿಡುತ್ತಾ ಅಂತ. ಇವರೆಲ್ಲ ಕಲಾ ನಟರು ಇದಾರೆ, ಏನಾದ್ರು ಮಾಡ್ಬಿಡ್ತಾರೆ ಇಲ್ಲ, ನನಗೆ ಅದೇನೋ ಗೊತ್ತಿಲ್ಲ. Like this is not my scene. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಕುಳ್ಕೊಳ್ಳಿ ನಾವು ಹೊಡೆಯೋರು ಅಷ್ಟೇ ಅಂತ. I think choreography ಜೊತೆ I think we should also talk of cinematography. Oh yeah. ಅಂದ್ರೆ the 2 days lo for the song ತುಂಬಾ dancers or art department ಇದು ಅದು ವಿಜುವಲ್ ಕ್ರಿಯೇಟ್ ಮಾಡೋದಕ್ಕೆ even cinematography he had played a very important role. ಮೂವಿ ಕೂಡ ಇಟ್ ವುಡಂಟ್ ಲುಕ್ ಲೈಕ್ ಅ ಮಾಡರೇಟ್ ಬಜೆಟ್ ಕಾಸ್ಟ್, ತುಂಬಾ ದೊಡ್ಡ ಬಿಗ್ ಕ್ಯಾನ್ವಾಸ್ ತರ. ಆಮೇಲೆ ಇವನ್ ವಿಜುವಲಿ ಇಟ್ಸ್ ಅ ವೆರಿ ನೈಸ್ಲಿ ಟೆಕ್ನಿಕಲಿ ಸೌಂಡ್ ವೆಲ್ ಮೇಡ್ ಫಾರ್ ದಿಸ್. ಸೊ ಸಿನಿಮಾಟೋಗ್ರಾಫರ್ ಗೆ ಕೂಡ ರಾಜು ಸರ್ ಬಿಗ್ ಪ್ಲಸ್ ಫಾರ್ ದ ಫಿಲ್ಮ್. ಓಕೆ, ಇಷ್ಟ ತನಕ ಡೈರೆಕ್ಟರ್ ಬಗ್ಗೆ ಮಾತಾಡಿದ್ರಿ, ನಿಮ್ಗಳ ಬಗ್ಗೆ ಎಲ್ಲ ಮಾತಾಡಿದ್ರಿ. ಒಂದು ಸಿನಿಮಾ ಆಗ್ಬೇಕಂದ್ರೆ ಮೇನ್ಲಿ ಪ್ರೊಡಕ್ಷನ್ ಬಹಳ ಇಂಪಾರ್ಟೆಂಟ್. ಪ್ರತಿಭಾ ಮೇಡಮ್ ಹೇಗೆ ನಿಮ್ ಸಪೋರ್ಟ್ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ಆದರೆ ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ಕತೆ ಹೋಗಿ ಹೇಳಿದಾಗ ಒಂದು 10 ನಿಮಿಷ ಕತೆ ಕೇಳಿದಾರೆ ಅಷ್ಟೇ. ಕೇಳಿದ ತಕ್ಷಣ ಇಷ್ಟ ಆಯ್ತು ಅವ್ರಿಗೆ. ಅಂದರೆ ನಮಗೆ ಡೌಟು ಕನ್ಫ್ಯೂಷನ್ ಇತ್ತು, ಇಲ್ಲ ಒಪ್ಕೊತಾರ ಇಲ್ವಾ, ಮಾಡ್ತಾರ ಇಲ್ವ ಅಂತ. ಅದಕ್ಕಿಂತ ಇನ್ನೊಂದು ಮೇನ್ ಅಂದರೆ ಆವಾಗಲೇ ಅವರು ಆಲ್ರೆಡಿ ಚೀತಾ ಅನ್ನೋ ಒಂದು ದೊಡ್ಡ ಬಜೆಟ್ಗೆ ಕೈ ಹಾಕಿದ್ರು. ಸೊ ಅದ್ರ ಮಧ್ಯದಲ್ಲಿ ನಾವು ಇದನ್ನು ತೊಗೊಂಡು ಹೋಗಿದ್ದೀವಿ. ನಮಗೆ ಒಂದು 80% ಇಲ್ಲ
ಒಪ್ಕೊಳ್ಳಲ್ಲ ಅನ್ನೋದೇ ಇತ್ತು ತಲೆಯಲ್ಲಿ. ಆಮೇಲೆ ಸಡನ್ ಆಗಿ ಸರಿ ಆಯಿತು ಮಾಡಿ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಸೊ ಅದು ನಮಗೆ ಶಾಕಿಂಗ್ ಪಾಯಿಂಟಲ್ಲಿ. ಸೊ ಆಮೇಲೆ ಬಜೆಟ್ ಎಲ್ಲ ಕೊಟ್ವಿ. ಏನಂದರೆ ಅವರಿಗೆ ಸಿನಿಮಾ ಬಗ್ಗೆ ಇರೋ ಪ್ಯಾಷನ್ ಏನಿದೆ, ಇವಾಗ ಒಂದು 1990 ಅಥವಾ 1980 ಸಾಂಗ್ಗಳು ಕೇಳಿದ್ರೆ ಹಂಗೆ ಹೇಳ್ತಾ ಇರ್ತಾರೆ. ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಸಾಂಗ್ ಹಾಕು ಚೆನ್ನಾಗಿದೆ ಕೇಳು ನೀನು, ಅದ್ರಲ್ಲಿ ಆ ಹೀರೋ ಹೆಂಗೆ ಮಾಡಿ ಜಡ್ಜ್ಮೆಂಟ್ ಚೆನ್ನಾಗಿದೆ madam. ಜಡ್ಜ್ಮೆಂಟ್ ಅಷ್ಟು ನಾಲೆಜ್ ಇದೆ ಸರ್ ಅವ್ರಿಗೆ. ಸೊ ಅಷ್ಟು ನಾಲೆಜ್ ಇರೋದಕ್ಕೆ ಇಂಥದ್ದೊಂದು ಒಳ್ಳೆ ಕತೆ ನಾ ಹೇಳಿದ ತಕ್ಷಣ ಒಪ್ಕೊಂಡ್ರು ಅವರು. ಸೊ ಒಪ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದಿದೆ. ನಾ ಚೀತಾ ಇನ್ನು ಶೂಟಿಂಗ್ ಪೋರ್ಷನ್ ಅಲ್ಲಿ ಇದೆ, ಬಟ್ ನಾವು ರಿಲೀಸ್ ಬಂದ್ಬಿಟ್ಟಿದ್ವಿ. ಅದನ್ನು ಶೂಟ್ ಶೂಟ್ Ongoing. ಹೌದು ಬಿಗ್ ಸೆಟ್ ಎಲ್ಲ ಬಿಗ್ ಸೆಟ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಓಕೆ. ಓವರ್ ಅಲ್ಲಿ ಇನ್ನೇನಾದ್ರು ಹೇಳೋದಿದ್ರೆ ನೀವು ಆಡಿಯನ್ಸ್ಗೆ ಹೇಳ್ಬೋದು. ಸಂಭಾವಮಿ ಯುಗೆ ಯುಗಿನ ಯಾಕೆ ನೋಡ್ಬೇಕು, ಯಾವ ವರ್ಗ ನೋಡ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಒಂದಿಷ್ಟು ಎಲ್ಲರೂ ಮಾತಾಡಿರ್ಬೋದು. ಇದೇ ಜೂನ್ 21ಕ್ಕೆ ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ನೀವು ಏನಕ್ಕೆ ಸಿನಿಮಾ ನೋಡಬೇಕು ಅಂದರೆ, ಇಂಥದ್ದೊಂದು ಕಾನ್ಸೆಪ್ಟು, ಸ್ಕ್ರೀನ್ ಪ್ಲೇ, ಕತೆ ಇರೋ ಚಿತ್ರ ಇಲ್ಲಿ ತನಕ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನ್ನ ನಾನು ಸಹ ನೋಡಿರಲ್ಲ ಈ ಥರ ಒಂದು ಮೂವಿನ, ಅದಕ್ಕಾಗಿ ಇಂಥ ಒಂದು ಕತೆ ಚೂಸ್ ಮಾಡಿರೋದು. ಸೊ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಥರ ಸಿನಿಮಾ ಇದೆ. ಇವಾಗ ಬರೀ ಒಂದು ಲವ್ ಸ್ಟೋರಿ, ಲವ್ ಎಮೋಷನ್ ಇಲ್ಲ, ಬರೀ ಮದರ್ ಎಮೋಷನ್ ಅಂತ ಇಲ್ಲ, ಕಮರ್ಷಿಯಲ್ ಅಂತ ಇಲ್ಲ, ಎಲ್ಲ ಥರದ ಎಮೋಷನ್, ಎಲ್ಲ ಥರದ ಪ್ಯಾಟರ್ನ್ಗಳನ್ನ ಇಟ್ಕೊಂಡು ಒಂದು ಪ್ಯಾಕೇಜ್ ಆಗಿ ಬರ್ತಾ ಇದ್ದೀವಿ ನಾವು. ಸೊ ಫ್ಯಾಮಿಲಿ ಆಡಿಯನ್ಸ್ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಇದರಲ್ಲಿ ಯಾವುದೋ ವಲ್ಗರ್ ಅನ್ನೋ ಥರ ಸೀನ್ಗಳು ಯಾವುದೂ ಬರಲ್ಲ. ಸೊ ಹಾಗಾಗಿ 21ಕ್ಕೆ ನೀವು ಥಿಯೇಟ್ರಲ್ಲೇ ಬಂದು ನೋಡಿ. ಈ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. OTT ಬರೋ ತನಕ ಕಾಯ್ಬಿಡಿ ಅಂತ ನಾನು ಕೇಳ್ಕೊತೀನಿ. ನಿಶಾ ಅವರು. ಎಲ್ಲರಿಗೂ ನಮಸ್ಕಾರ. ನಾವು ತುಂಬ ಟೈಮ್ ಇದು ಹೇಳಿದ್ದೀವಿ, ನಾವು ಹೊಸಬ್ರು ಅಂತ. ಈ ಇಂಡಸ್ಟ್ರಿಯಲ್ಲಿ ತುಂಬ ಹೊಸಬ್ರು ಬಂದಿದ್ದಾರೆ, ಬೆಳೆದಿದ್ದಾರೆ. ಯಾಕಂದರೆ ನೀವು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೇ ನಮ್ಮೊಂದು ಕನಸಿದೆ, ನಾವು ಅಲ್ಲಿ ರೀಚ್ ಆಗಬೇಕು ಅಂತ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಒಂದು ವೆರಿ ಬ್ಯೂಟಿಫುಲ್ ಸ್ಟೋರಿ, ಯೂನೀಕ್ ಸ್ಟೋರಿ ತೊಗೊಂಡು ಬರ್ತಾ ಇದ್ದೀವಿ ನಿಮ್ಮ ಮುಂದ್ಗಡೆ. ಆ್ಯಂಡ್ ಈ ಸ್ಟೋರಿ ನಮಗೆ ಯಾಕೆ ತೊಗೊಂಡು ಬರ್ತಾ ಇದ್ದೀವಿ ಅಂದರೆ, ನಮ್ಗೆ ಬೇಕೇ ನೀವು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಫ್ಯಾಮ್ಲಿ ಜೊತೆ ನೋಡಬೇಕಂತ. ತುಂಬ ಟೈಮ್ ಇದು ಆಗುತ್ತೆ, ಯಾಕಂದರೆ ನಾವು ಫ್ಯಾಮ್ಲಿ ಜೊತೆ ಕೂತ್ಕೊಂಡು ತುಂಬ ಮೂವಿಗಳು ನೋಡೋಕ್ಕೆ ಆಗಲ್ಲ. ಅಂದರೆ ಈ ನಮ್ಮ ಮೇನ್ ಫೋಕಸ್ಸೇ ಇದೆ ಇದಕ್ಕೆ, ನೀವು ಎಲ್ಲರೂ ಫ್ಯಾಮ್ಲಿ ಜೊತೆ ಬಂದು ಮೂವಿ ನೋಡಬೇಕು ಅಂತ. ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿಯಲ್ಲಿ. ಬಟ್ ವಿತ್ ದ್ಯಾಟ್ ದೇರ್ ಇಸ್ ಅ ಮೆಸೇಜ್ ಆಲ್ಸೋ, ಅ ಡೀಪ್ ಮೆಸೇಜ್. And there was a reason why we all chose to be a part of this movie. ಯಾಕಂದರೆ ಅದಕ್ಕೆ ತುಂಬ ಬ್ಯೂಟಿಫುಲ್ ಮೆಸೇಜ್ ಇದೆ. ಸೊ ಎಲ್ಲರೂ ಬನ್ನಿ, ನಮಗೆ ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬನ್ನಿ. ಚೆನ್ನಾಗಿದ್ರೂ ಹೇಳಿ, ಇಲ್ಲ ಅಂದ್ರೂ ನಮಗೆ ರಿವ್ಯೂಸ್ ಕೊಡಿ, ನಾವು ಅದ ಮೇಲೆ ವರ್ಕ್ ಮಾಡೋಕ್ಕೆ ಬರುತ್ತೆ. ಬೆಳೆಯೋಕ್ಕೆ ಬಂದಿದ್ದೀವಿ, ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಇವಾಗ ನಾವು ಯಾವಾಗಲೂ ಮಾತಾಡಬೇಕಾದ್ರೆ ಇದು ಹೊಸಬ್ರು ಟೀಮ್ ಅಂತ ನಾವು ಹೇಳ್ಕೊತಾ ಇರ್ತೀವಿ. ಅಂದರೆ ನಾನು ಎಲ್ಲ ಇಂಟರ್ವ್ಯೂಲು ಅದನ್ನೇ ಹೇಳೋದು, ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನೀವು ಪೋಸ್ಟರ್ ನೋಡ್ಬೋದು, ಎದುರುಗಡೆ ನನ್ನದೊಂದು ಫೇಸು, ನಿಶಾದ ಫೇಸ್ ಬಿಟ್ಟರೆ ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಹೊಸಬ್ರಿಲ್ಲ. ಕಂಪ್ಲೀಟ್ ಟೀಮಾಗಿ ನೋಡಿದ್ರೆ ಇದು ಹೊಸ ಟೀಮ್ ಮಾಡಿರೋದು ಅಂತ ಅನ್ಸಲ್ಲ. ಸೊ ಇವನ್ ಟೆಕ್ನಿಷಿಯನ್ಸ್ ಬಗ್ಗೆನೂ ನಾನು ಯಾವಾಗಲೂ ಮೆನ್ಷನ್ ಮಾಡ್ತಾ ಇರ್ತೀನಿ. ಏನಂದರೆ ಇವಾಗ ಚೇತನ್ ಸರ್ ಇರ್ಬೋದು ಡೈರೆಕ್ಟ್ರು, ಅವರು ಡೈರೆಕ್ಟಾಗಿ ಬಂದು ಇದು ಫಸ್ಟ್ ಸೀದಾ ಬಂದು ಒಂದು ಮೂವಿನ ಮಾಡಿರೋದಲ್ಲ ಇದು. ಅವರೊಂದು 12 ವರ್ಷ 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ, ಅಸೋಸಿಯೇಟು, ಕೋ ಡೈರೆಕ್ಟರ್ ಎಲ್ಲ ಕೆಲಸ ಮಾಡಿನೇ ಇಲ್ಲಿ ತನಕ ಬಂದಿರೋದು. ಆಮೇಲೆ DOP ಅವರು ಹಾಗೆ ಅವರು ಒಂದಷ್ಟು ವರ್ಷ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡೇ ಬಂದಿರೋರು. ಹೀಗೆ ಕೊರಿಯೋಗ್ರಾಫರ್ ಇರ್ಬೋದು, ಡ್ಯಾನ್ಸ್ ಸ್ಟಂಟ್ ಮಾಡಿರೋರು ಇರ್ಬೋದು, ಎಲ್ಲರೂ ಅಷ್ಟೇ ಅವ್ರವ್ರದಾದ ಒಂದು ಅನುಭವ ಇದೆ. ಬಟ್ ಇಲ್ಲಿ ಈ ಸಿನಿಮಾದಲ್ಲಿ ಅವರು ಲೀಡಾಗಿ ಮಾಡ್ತಾಯಿದ್ದಾರೆ, ಲೀಡಾಗಿ ಏನೋ ಪೊಸಿಷನ್ ತೊಗೊಂಡಿದ್ದಾರೆ. ಹಾಗಾಗಿ ಆ ಫೇಸು ಯಾರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಹೊಸ ಟೀಮ್ ಅಂತ ಕಾಣಿಸುತ್ತೆ. ಬಟ್ ನೀವು ಬಂದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ, ಇದು ಹೊಸ ಟೀಮ್ ಅಲ್ಲ, ಎಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರು, ನಾಲೆಜ್ ಇರೋರು ಮಾಡಿರೋ ಸಿನಿಮಾ ಅಂತ ಒಂದು ಫೀಲ್ ಕೊಡುತ್ತೆ. ಆ ಕ್ವಾಲಿಟಿ ನಮ್ಮ ಮೂವಿಲಿ ಇದೆ ಅಂತ ಹೇಳಕ್ಕೆ ಇಷ್ಟ. ಎಸ್ ಅಶೋಕ್ ಜಿ, ಇಷ್ಟೊತ್ತು ಸಾಕಷ್ಟು ಮಾತಾಡಿದ್ರಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋ ಕ್ಯಾರೆಕ್ಟರ್ ಹೇಳಿದರೆ ನೋಡಬೇಕು ಸಿನಿಮಾ ಅಂತ. ಪರ್ಟಿಕ್ಯುಲರ್ ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅನ್ನೋಂಥದ್ದು ಕುತೂಹಲ ಇರುತ್ತೆ. ಎಸ್, ಆಡಿಯನ್ಸಿಗೆ ಏನು ಹೇಳ್ತೀವಿ? ಜೂನ್ 21ನೇ ತಾರೀಕಿಗೆ ಥಿಯೇಟ್ರಿಗೆ ರಿಲೀಸ್ ಆಗುತ್ತೆ. ಕೃಷ್ಣ ಆ್ಯಂಡ್ ಅರ್ಜುನ ಸಂಭವಾಮಿ ಯುಗೆ ಯುಗೆಗೆ ಬೇಯಿಸಿ ನನ್ನ ಬುದ್ಧಿ ಮತ್ತು ನಿನ್ನ ಶಕ್ತಿ. ಬಟ್ ನಿನ್ನ ಆಡಿಯನ್ಸ್ಗೆ ಕನ್ನಡ ಸಿನಿಮೆಯಲ್ಲಿ
ಮೇಲ್ ಇದರ ಭಕ್ತಿలో ಈ ಮೂವಿ ಶುಡ್ ಡೂ ವೆಲ್ ಆ್ಯಂಡ್ ಇದು ನಿಮ್ಮ ಸಪೋರ್ಟ್, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ನನಗೆ ಮತ್ತು ನಮ್ಮ ಟೀಮ್ಗೆ ಬೇಕು. ಪ್ಲೀಸ್ ಡೂ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡಿ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಕೂಡ ಯು ಹ್ಯಾವ್ ಟು ಗಿವ್ ಅಸ್. ಏನಂದರೆ ನನಗೆ ಕೂಡ ಇಂಪ್ರೂವ್ ಆಗೋದಕ್ಕೆ ಇಟ್ ವಿಲ್ ಹೆಲ್ಪ್. ಅಟ್ ದ ಸೇಮ್ ಟೈಮ್ ಇದು ಒಬ್ಬ ಗಿವ್ ಆ್ಯಂಡ್ ಟೇಕ್ ಆಫ್ ಎನರ್ಜಿ ಇದೆ. ಸೊ ಇಟ್ಸ್ ಎ 2-way ಟ್ರಾಫಿಕ್. ಪ್ಲೀಸ್ ಡೂ ಕಮ್ 21 ಜೂನ್ ಥಿಯೇಟ್ರಿಗೆ ಸಂಭವಾಮಿ ಯುಗೆ ಯುಗೆ. ಥ್ಯಾಂಕ್ ಯು. ಎಸ್ ಪ್ರಸನ್ನ ಅವರೇ, ನಿಮಗೆ ಒಂದು ಪರ್ಟಿಕ್ಯುಲರ್ ಆದಂತ ಒಂದಿಷ್ಟು ಫ್ಯಾನ್ಸ್ ಇರ್ತದೆ. ನಾನಿದು ಸ್ಮಾರ್ಟ್ ಕ ಬುದ್ಧಿ ಅಂತ ಈ ಕಡೆ ಪವರ್ಫುಲ್ ವಿಲ್ಲನ್ ಅದೇ. ಸೊ ಅವರ ಶಕ್ತಿ ಡಿಪಾರ್ಟ್ಮೆಂಟ್ ಆ ಕಡೆ, ನಮ್ಮ ಬುದ್ಧಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಮಸ್ಕಾರ. ಜೂನ್ 21ನೇ ತಾರೀಕು ಸಂಭಾವಮಿ ಯುಗ ಯುಗೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ತುಂಬ ದೊಡ್ಡ ತಾರಾಗಣ ಇದೆ ಅಂತ ಹೇಳ್ಬೋದು. ಸಿನಿಮೋಸ್ಟ್ ಆ್ಯಕ್ಟರ್ಸ್ ಭವ್ಯ ಮೇಡಮ್ ಆಗಿರ್ಬೋದು, ಸುಧಾರಾಣಿ ಅವರು, ಪ್ರಮೋದ್ ಶೆಟ್ಟಿ ಸರು, ರಾಜೇಂದ್ರ ಕಾರಂತ್ ಸರು, ಬಾಲ ಸರು, ತುಂಬ ದೊಡ್ಡ ತಾರಾಗಣ ಇದೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಹೆಮ್ಮೆಂದು ಹೇಳ್ಬೋದು. ಹಳ್ಳಿ ಸೊಗಡಿನ ಚಿತ್ರ ಸಂಭಾವಮಿ ಯುಗ ಯುಗೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರನ ಬೆಳೆಸ್ಬೇಕಂದ್ರೆ ಎಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. OTTಯಲ್ಲಿ ಬರುತ್ತೆ, ನಾಳೆ ಬೇರೆ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಬೋದು ಅಂತ ಆ ಥರ ಡಿಸೈಡ್ ಮಾಡಿದ್ರೆ ಕನ್ನಡ ಸಿನಿಮಾಗಳು ಯಾವುದು ಬೆಳೆಯೋದಿಲ್ಲ ಅಂತಲೇ ಹೇಳ್ಬೋದು. ಹೊಸ ಹೊಸ ನಿರ್ದೇಶಕರು ಬರಬೇಕು, ಹೊಸ ಹೊಸ ನಿರ್ಮಾಪಕರು ಬರಬೇಕು, ಹೊಸ ಹೊಸ ಕಲಾವಿದರು ಬರಬೇಕಂದ್ರೆ ತಾವೆಲ್ಲರೂ ಕನ್ನಡ ಚಿತ್ರಮಂದಿರದಲ್ಲಿ ಹೋಗಿ ನೋಡಬೇಕು. ಥ್ಯಾಂಕ್ ಯು. ಎಸ್, ಜೂನ್ 21ಕ್ಕೆ ಸಂಭವಾಮಿ ಯುಗೆ ಯುಗೆ ಸಿನಿಮಾ ತೆರೆ ಕಾಣ್ತಾ ಇದೆ. ಇಷ್ಟೊತ್ತು ಈ ಸಿನಿಮಾ ಟೀಮ್ ಜೊತೆ ಕೂತ್ಕೊಂಡು ಮಾತಾಡಿದೆ, ಎಲ್ಲ ಹೇಳಿದ್ರು, ಆದ್ರೆ ಸಿನಿಮಾ ಕತೆ ಮಾತ್ರ ಬಿಟ್ಕೊಟ್ಟಿಲ್ಲ. ಸೊ ಆ ಸಿನಿಮಾ ಕತೆ ಏನು ಅಂತ ನೀವು 21ಕ್ಕೆ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ. ಸರ್, ನಿಮ್ಗೆ ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಕೂತು ಎಲ್ಲ ಹೇಳಿದ್ರೆ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಥ್ಯಾಂಕ್ಸ್.